ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಟು ಮಿಸ್ಟರ್ ಡಿ ಪಿಕ್ಚರ್ಸ್. ಬಾಬಾ ಬ್ಲ್ಯಾಕ್ ಶೀಪ್ ಹ್ಯಾವ್ ಯು ಎನಿ ವೂಲ್? ಎಸ್ ಸರ್, ಎಸ್ ಸರ್, 3 bags ಫುಲ್. ಈ ಪೋಯಮ್ನ ಕೇಳದೇದವರೇ ಇಲ್ಲ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ರೈಮ್ಸ್ ಅಂತ ಏನಾದ್ರು ನಾವು ಕಲ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ರೈಮ್ ಇದೇ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಈ ಬ್ಲ್ಯಾಕ್ ಶೀಪ್ ಅನ್ನೋ ಒಂದು ಟೈಟಲ್ನ ಇಟ್ಕೊಂಡು, ಅಟ್ರಾಕ್ಟಿವ್ ಟೈಟಲ್ನ ಇಟ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ. ಇನ್ನೇನು ಆದಷ್ಟು ಬೇಗ ಬಿಡುಗಡೆ ಆಗಲಿದೆ. ಇವತ್ತು ಆ ಸಿನಿಮಾದ ನಿರ್ದೇಶಕರು ಜೀವನ್ ಹಳ್ಳಿಕಾರ್ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಬೇಡ. ಜೀವನ್ ಸರ್ ನಮಸ್ತೆ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಪೋಸ್ಟರ್ ನೋಡಿದೆ, ಟೈಟಲ್ ನೋಡಿದೆ, ಎರಡು ತುಂಬ ವಿಭಿನ್ನವಾಗಿದೆ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಿದ್ದೀರಾ ಆ್ಯಕ್ಚುಲಿ. ಸೊ ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಶೀಪ್, ಯಾಕೆ ಟೈಟಲ್ ಬ್ಲ್ಯಾಕ್ ಶೀಪ್? ಸೊ ಆ್ಯಕ್ಚುಲಿ ಬಂದು ಲೈಕ್ ಬೇರೆ ಟೈಟ್ಲ್ ಇತ್ತು ಈ ಸಿನಿಮಾಗೆ ಆ್ಯಕ್ಚುಲಿ. ಸೊ ಅವಾಗ ಬಂದು ನಮಗೆ ಕತೆ ಬರ್ದು ಎಲ್ಲ ಕಂಪ್ಲೀಟ್ ಆದಮೇಲೆ ಟೈಟ್ಲ್ ಬ್ಲ್ಯಾಕ್ ಶೀಪ್ ಅಂತ ಮಾಡೋಣ ಅಂತ ಅನಿಸ್ತು. ಯಾಕಂದರೆ ಲೈಕ್ ಅದರಲ್ಲಿ ಕೆಲವೊಂದು ಸಿಗ್ನೇಚರ್ ಎಲಿಮೆಂಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಆ ಸಿಗ್ನೇಚರ್ ಎಲಿಮೆಂಟ್ ಇಟ್ಕೊಂಡು ನಾವು ಆ್ಯಕ್ಚುಲಿ ಈ ಸಿನಿಮಾಗೆ ಬ್ಲ್ಯಾಕ್ ಶೀಪ್ ಟೈಟ್ಲೇ ಬೆಟರ್ ಅಂತ ಹೇಳ್ಬಿಟ್ಟು ಅನಿಸಿದ್ದು. ಅವಾಗಲೇ ನಾವು ಟೈಟ್ಲನ್ನು ಕೂಡ ರಿಜಿಸ್ಟರ್ ಕೂಡ ಮಾಡಿದ್ದು. ಓಕೆ. ಅಂಡ್ ಡಿಸೈನ್ ಕೂಡ ಅಷ್ಟೇ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಜೊತೆಗೆ ಅದೇ ಹೆಸರು ಕನ್ನಡದಲ್ಲಿ ಓದಕ್ ಸ್ವಲ್ಪ ಕಷ್ಟನೇ ಅನ್ಸುತ್ತೆ ಸ್ಟಾರ್ಟಿಂಗು, ಬಟ್ ಅದು ಕುರಿ ಫೇಸೇ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಕರೆಕ್ಟ್. ಆಕ್ಚುಲಿ ಫಸ್ಟ್ ಬಂದು ನಾವು ಬ್ಲ್ಯಾಕ್ ಶೀಪ್ ಅಂತ ಬರ್ದಾಗ ನಾರ್ಮಲ್ ಆಗೇ ಬರ್ದ್ವಿ. ಸೊ ಬ್ಲ್ಯಾಕ್ ಶೀಪ್ ಅಂತ ಹಂಗೆ ಇರಲಿ. ಸೊ ಜನಕ್ಕೆ ಏನೊಂದು ಈಗ ಎಲ್ಲರಿಗೂ ಒಂಥರ ಚೇಂಜಸ್ ಇರಬೇಕು ಸಿನಿಮಾದಲ್ಲಿ. ಸೊ ಕೆಲವೊಂದು ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಮೇಲೂ ವರ್ಕ್ ಮಾಡಬೇಕಾಗುತ್ತೆ. ಸೊ ನಾನು ಈ ಟೈಟ್ಲ್ ಡಿಸೈನ್ ಮಾಡ್ಬೇಕಾದ್ರೆ ಖುದ್ದಾಗಿ ನಾನೇ ಡಿಸೈನರ್ ಹತ್ರ ಹೇಳಿದೆ. ಇನ್ಫ್ಯಾಕ್ಟ್ ಏನು ಬೇಸಿಕಲಿ ಈ ತರ ಟೈಟ್ಲ್ಗಳಲ್ಲಿ ಆಕ್ಚುಲಿ ಶೀಪ್ ಮುಖಾಂತರವಾಗಿ ನಾವು ಏನಾರ ಹೇಳ್ಬೋದಾ ಟೈಟ್ಲ್ ಅಂತ ಹೇಳಿದೆ. ಸುಮಾರು ಜನ ಡಿಸೈನರ್ಸ್ ಹತ್ರ ಮೀಟ್ ಮಾಡಿದೆ, ಇದ್ರ ಬಗ್ಗೆ ಚರ್ಚೆ ಕೂಡ ಆಯಿತು. ಸೊ ಅದು ಹೆಂಗೆ ಸಾಧ್ಯ, ಟೈಟ್ಲ್ ಅದ್ರೊಳಗೆ ಬರಿಬೇಕಾದ್ರೆ ನಾರ್ಮಲ್ ಆಗಿ ಅದ್ರ ಮೇಲೆ ಬರ್ದು ಬಿಡೋಣ ಅಂತ ಹೇಳ್ಬಿಟ್ಟು ಆ ಥರನೂ ಹೇಳಿದ್ರು. ಸೊ ಆ್ಯಕ್ಚುಲಿ ವೆರಿ ಥ್ಯಾಂಕ್ಫುಲ್ ಟು ಗಿರೀಶ್ ಅಂತ ಹೇಳ್ಬಿಟ್ಟು. ಸೊ ಅವರೇ ಟೈಟಲ್ ಡಿಸೈನರ್ ನಮ್ಮ ಸಿನಿಮಾದು. ಸೊ ಅವರು ಒಂದಷ್ಟು ಐಡಿಯಾಸ್ ಕೊಟ್ಬಿಟ್ಟು ನಾವು ಒಂದಷ್ಟು ಐಡಿಯಾಸು ಇಂಪ್ಲಿಮೆಂಟ್ ಮಾಡೋಣ ಅಂತ ಅನಿಸ್ತು. ಸೊ ಅದಾದ್ಮೇಲೆ ಬಂದು ಈ ಕುರಿ ಸ್ಕಲ್ ಒಳಗೇನೆ ಈ ಬ್ಲ್ಯಾಕ್ ಶೀಪ್ ಅನ್ನೋದು ಟೈಟ್ಲ್ ರಿವೀಲ್ ಮಾಡ್ಬೇಕಂತ ಇದಾಯಿತು. ಸೊ ಆ ಟೈಟ್ಲಲ್ಲೇ ಆ್ಯಕ್ಚುಲಿ ಬಂದು ಡಿಸೈನ್ ಮಾಡಿ ಆಮೇಲೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ಆಲ್ಮೋಸ್ಟ್ ಒಂದು 2 months ಈ ಟೈಟ್ಲ್ ಡಿಸೈನ್ಗೆ ಅಂತ ಪ್ಲಾನ್ ಇಟ್ಕೊಂಡಿದ್ವಿ. ಬರೀ 2 ತಿಂಗಳು ಬರೀ ಆ ಟೈಟ್ಲ್ ಅಲ್ಲಿ ಅಂದ್ರೆ ಸಾರಿ ಆ ಕುರಿ ಫೇಸ್ ಅಲ್ಲೇ ಟೈಟ್ಲ್ ಬರಬೇಕು ಅಂತ. ಸೊ ಸುಮಾರು ಜನ ಟೈಟ್ಲ್ ಡಿಸೈನರ್ಸ್ ಹತ್ರ ಚೆಕ್ ಮಾಡಿದಾಗ ಅಷ್ಟು ನನಗೆ ಸ್ಯಾಟಿಸ್ಫೈ ಆಗಿರ್ಲಿಲ್ಲ. ಆಮೇಲೆ ಗಿರೀಶ್ ಅವ್ರಿಗೆ ಆಯ್ತು. ಸೂಪರ್. ನಿಮ್ಮ ಕ್ರಿಯೇಟಿವ್ ಅಥವಾ ಎಷ್ಟು ಡೆಡಿಕೇಶನ್ ಇದೆ ಒಂದು ಸಿನಿಮಾ ಪೋಸ್ಟ್ ಡಿಸೈನ್ ಮಾಡಿಸೋದ್ರಿಂದ ಹಿಡಿದು ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ಐ ಹೋಪ್ ಸಿನಿಮಾ ಕೂಡ ಇಷ್ಟೇ ಕ್ರಿಯೇಟಿವ್ ಆಗಿ ಇಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈಗ ಸಿನಿಮಾ ಬಗ್ಗೆ ಹೋಗೋಣ. ಅದಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ಜೀವನ್ ಯಾರು? ಜೀವನ್ ಹಳ್ಳಿಕಾರ್ ಯಾರು, ಎಲ್ಲಿಂದ ಬಂದಿದ್ದು, ಯಾವ ಊರು? ನಿಮ್ದೊಂದು ಚಿಕ್ಕ ಇಂಟ್ರೋ ಕೊಡೋದಾದ್ರೆ. ಡೆಫಿನೆಟ್ಲಿ. ಸೊ ಬೇಸಿಕಲಿ ಮೂಲತಃ ಬಂದು ನಾನು ಚಿಕ್ಕಮಂಗ್ಳೂರವನು. ಸೊ ಫಸ್ಟ್ ಇದೆಲ್ಲ ಇದ್ದಿದ್ದು ನಾವು ಮೂಡಿಗೆರೆಯಲ್ಲಿ ಇದ್ವಿ, ಎನ್ಆರ್ಪುರ ಮೂಡಿಗೆರೆ ಎಲ್ಲ ಇದ್ವಿ. ಸೊ ನನ್ನ ವಿದ್ಯಾಭ್ಯಾಸ ಕೂಡ ಅಲ್ಲೇ ಸ್ಟಾರ್ಟ್ ಆಗಿದ್ದು ಕೂಡ. ಸೊ ಚಿಕ್ಕಮಂಗ್ಳೂರಲ್ಲೂ ಇದ್ವಿ. ಸೊ ಆಮೇಲೆ ಬಂದು ನಮ್ಮ ತಂದೆ ಬಂದು ಗೌರ್ಮೆಂಟ್ ಅಫಿಷಿಯಲ್, ಅವರು ಟ್ರಾನ್ಸ್ಫರ್ ಆಗ್ತಾ ಇದ್ರು. ಸೊ ಅದಾದ್ಮೇಲೆ ಬಂದು ಲೈಕ್ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಸೊ ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಊರಿಗೆ ಹೋದ್ರು. ಬಟ್ ನಾವಿಲ್ಲೇ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದ್ವಿ ಇನ್ಫ್ಯಾಕ್ಟ್. ಸೊ ಬೇಸಿಕಲಿ ಬಂದು ಬೇಸಿಕಲಿ ಮಲೆನಾಡು ಕಡೆ, ಮಲೆನಾಡು ಹುಡುಗ ಅಂತ ಹೇಳ್ಬೋದು. ಅದಕ್ಕೆ ಹಳ್ಳಿಕಾರ್ ಸೇರಿಸ್ಕೊಂಡು ಹಳ್ಳಿಕಾರ್ ಆಕ್ಚುಲಿ ಬಂದು ನಾವು ಗೌಡಾರ್ಸ್ ಆಕ್ಚುಲಿ. ಸೊ ಹಳ್ಳಿಕಾರ್ಸ್ ಇದರಿಂದ ಬಂದಿರೋದ್ರಿಂದ ಸೊ ನನ್ನ ಸರ್ನೇಮ್ ಕೂಡ ಹಳ್ಳಿಕಾರ್ ಅಂತ ಇಟ್ಕೊಂಡಿದ್ವಿ. ಎಜುಕೇಶನ್ ಎಲ್ಲ ಏನಾಗಿರೋ ನಿಮ್ದು? ಸೊ ನಾನು ಆಕ್ಚುಲಿ ಬಂದು ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಬಟ್ ಲೈಕ್ ಸೊ ತುಂಬಾ ವಿದ್ಯಾಭ್ಯಾಸದ ಕಡೆ ತುಂಬಾ ಆಸಕ್ತಿ ಇರ್ಲಿದ್ರಿಂದ ಲೈಕ್ ಸ್ವಲ್ಪ ನನ್ನ ಡ್ಯಾನ್ಸ್ ಕೆರಿಯರ್ ನ ಚೂಸ್ ಮಾಡ್ಕೊಂಡು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಇನ್ಫ್ಯಾಕ್ಟ್. ಹೇಗೆ ಸಿನಿಮಾಗೆ ಕನೆಕ್ಟೆಡ್? ಅಲ್ಲಿ ಆಟೋಮೊಬೈಲ್ ಬೇಸಿಕಲಿ ಒಂದು ಹಳ್ಳಿ ಹುಡುಗ ಆಗಿರೋದ್ರಿಂದ ಹೇಗೆ ಸಿನಿಮಾ ಕಡೆ ಒಲವು ಸ್ಟಾರ್ಟ್ ಆಯ್ತು? ಚಿಕ್ಕ ವಯಸ್ಸಿಂದ ಒಂಥರ ಸ್ಕೂಲ್ಸ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇದೆಲ್ಲ ಮಾಡ್ತಿರೋದ್ರಿಂದ ನನಗೆ ಅಲ್ಲಿಂದ ಸ್ವಲ್ಪ ಆಸಕ್ತಿ ಹೆಚ್ಚುತ್ತಾ ಹೋಯ್ತು. ಸೊ ಇನಿಷಿಯಲಿ ಬಂದು ನನಗೆ ಅದೇ ಡ್ರಾಮಾ ಮತ್ತೆ ಡ್ಯಾನ್ಸ್ ಇದ್ರ ಬಗ್ಗೆ ಸಖತ್ ಕಾಳಜಿ ಇದ್ದಿದ್ದರಿಂದ ಸೊ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆದಾಗ ಬೇಸಿಕಲಿ ಲೈಕ್ ಬೇರೆ ಒಂದು ವರ್ಕ್ ಮಾಡಕ್ ಶುರು ಮಾಡಿದೆ. ಇನ್ಫ್ಯಾಕ್ಟ್ ಟು ಬಿ ಫ್ರಾಂಕ್, ನಾನು ಸಿಗರೇಟ್ಸ್ ನ ಲೈಕ್ ಸೆಲ್ ಮಾಡ್ತಾ ಇದ್ದೆ, ಮೋರ್ ಅನ್ನೋ ಸಿಗರೇಟ್ ನ ಸೆಲ್ ಮಾಡ್ತಾ ಇದ್ದೆ. ಸೊ ಇನಿಷಿಯಲಿ ಬಂದು ನಂದು ಫೀಲ್ಡ್ ವರ್ಕ್ ಅದಾಗಿತ್ತು. ಸೊ ಆಮೇಲೆ ಇನ್ನೊಂದು ಪಾರ್ಟ್ ಟೈಮ್ ಜಾಬ್, ಈಗ ದುಡಿಮೆ ಮಾಡಲೇಬೇಕು, ಸೊ ಜೀವನ ನಡೆಸಲೇಬೇಕು. ಸೊ ಅವಾಗೆಲ್ಲ ನಾವು ಎಜುಕೇಶನ್ ಸಮೇತ ಒಂದು ಇದನ್ನು ಮಾಡ್ತಾ ಇದ್ವಿ. ಸೊ ಯಾಕಂದ್ರೆ ನಮಗೆ ಈಗ ದುಡಿಮೆ ಇಲ್ಲದೆ ಜೀವನ ನಡೆಸೋದಕ್ಕೂ ಆಗದೆ. ಫಸ್ಟ್ ಇನಿಷಿಯಲಿ ಬ್ಯಾಂಗ್ಳೂರಲ್ಲಿ ಸಖತ್ ಕಷ್ಟ ಆಗ್ತಿತ್ತು ಇಂಡಿಪೆಂಡೆಂಟ್ ಆಗಿ ಲಿವಿಂಗ್ ಮಾಡ್ಬೇಕಾರೆ. ಸೊ ಅದಾದ್ಮೇಲೆ ಜೊತೆಲಿ ಬೇರೆ ಅದನ್ನು ಸ್ವಲ್ಪ ದಿವಸ ನನಗೆ ಹಿಡಿಸ್ಲಿಲ್ಲ. ಸರಿ ಬೇರೆ ಏನೋ ಮಾಡೋಣ ಅಂತ ಹೇಳ್ಬಿಟ್ಟು
ಈ ಸ್ಕೂಲ್ಸ್ಗಳಿಗೆ ಲೈಬ್ರರೀಸ್ ಇರುತ್ತಲ್ಲ, ಸ್ಕೂಲ್ ಲೈಬ್ರರೀಸ್ ಇರುತ್ತಲ್ಲ, ಅಲ್ಲಿ ಬಂದು ಎನ್ಸೈಕ್ಲೋಪೀಡಿಯಾ ಥಿಸಾರಸ್ ಬುಕ್ಸ್ಗಳೆಲ್ಲ ಬಲ್ಕ್ ಆರ್ಡರ್ಸ್ಗಳು ತಗೊಳ್ತಾ ಇದ್ರು. ಸೊ ಅವಾಗ ಏನು ಮಾಡಿದೆ, ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆದೆ, ಎಡ್ಯುಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ಹೆಸರು. ಸೊ ಅಲ್ಲಿ ಬಂದು ಪಾರ್ಟ್ ಟೈಮ್ ಜಾಬ್ ಮಾಡಕ್ಕೆ ಶುರು ಮಾಡಿದೆ. ಮತ್ತೆ ಅಲ್ಲಿ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಏನೂ ಆಗ್ತಿಲ್ಲ. ಹೌದು, ದಿನ ಇದೇ ಕೆಲಸ ಆಯಿತು, ನನ್ನ ಕ್ರಿಯೇಟಿವ್ ಜಾಬ್ ಕಡೆ ನನಗೆ ಇರಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಡ್ಯಾನ್ಸ್ ಫೀಲ್ಡ್ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇದ್ದಿದ್ರಿಂದ, ಸೊ ಅಲ್ಲಿಂದ ನನ್ನ ಜರ್ನಿ ಇದ್ರಲ್ಲಿ ಹೋದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಒಂದು ನಾರ್ಮಲ್ ಆಗಿ ರಾತ್ರಿ ಒಂದು ಫೀಲ್ಡ್ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಏನ್ ಮಾಡ್ಬೋದು ನನ್ನ ಜೀವನದಲ್ಲಿ ಅಂತ. ಸೊ ಅವಾಗ ನನ್ನ ಫ್ರೆಂಡ್ ಬಂದು ಒಬ್ಬ ಐಡಿಯಾ ಕೊಟ್ಟೆ ಆಕ್ಚುಲಿ, ನೋಡೋ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡು. ಸೊ ಅಲ್ಲೆಲ್ಲ ಅಂದ್ರೆ ಒಳ್ಳೆ ಅಂದ್ರೆ ಒಳ್ಳೆ ಎಜುಕೇಟಿವ್ ಕ್ಲಾಸ್ ಪೀಪಲ್ ಬರ್ತಾರೆ, ಟ್ರೈನಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ, ಎಲ್ಲರೂ ಹೋಗು. ಆಮೇಲೆ ಅಲ್ಲೇ ನಿನ್ ಜರ್ನಿ ಸ್ಟಾರ್ಟ್ ಆದ್ರೆ ಇದೆ. ಅದು ಯಾವ ಟೈಮಲ್ಲಿ ಹೇಳೋ ಗೊತ್ತಿಲ್ಲ ನಿಜವಾಗ್ಲು. ಅವತ್ತಿನ ರಾತ್ರಿ ನಾನು ಡಿಸೈಡ್ ಮಾಡಿದೆ ಇನ್ಫ್ಯಾಕ್ಟ್. ಸೊ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಡ್ಯಾನ್ಸ್ ಕಲ್ತಿ, ಅಂದ್ರೆ ಡ್ಯಾನ್ಸ್ ಮುಂಚೆ ಮಾಡ್ತಾ ಇದ್ದೆ, ಬಟ್ ಪ್ರೊಫೆಷನಲಿ ನಾನು ಮಾಡ್ತಿರ್ಲಿಲ್ಲ. ಸೊ ಅಲ್ಲೋಗಿ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಅವತ್ತು ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಜಾಯ್ನ್ ಆಗಿ, ಅದು ಬೆಂಗಳೂರು ಸೊ ಆಲ್ಮೋಸ್ಟ್ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ಟಿದ್ವಿ ಇನ್ನು ಆಲ್ರೆಡಿ. ಸೊ ಆಮೇಲೆ ಬಂದು ಇದೆ ಕಾಲೇಜ್ ಇರೋ ಟೈಮಲ್ಲಿ ಇದೆ ಈ ಎಜುಕೇಶನ್ ಮಾಡ್ತಾನೆ, ಜೊತೆಲಿ ಈ ಕೆಲಸನೂ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ಬಂದು ಡ್ಯಾನ್ಸ್ ಇದ್ದು ಬಂದ್ಮೇಲೆ ನನಗೇನಾಯ್ತು, ಹೌದು ಸಮಥಿಂಗ್ ವಾಸ್ ಅವೈಟಿಂಗ್ ಫಾರ್ ಮೀ ಅನ್ನೋದು ಅಲ್ಲಿಂದ ನನಗೆ ಗೊತ್ತಾಗ್ತಾ ಇತ್ತು. ಅಲ್ಲಿಂದ ನನ್ನ ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಇನ್ಸ್ಟ್ರಕ್ಟರ್ ಆದೆ ಅದೇ ಸ್ಟುಡಿಯೋದಲ್ಲಿ, ಜೊತೆಲಿ ಆಮೇಲೆ ನನ್ನ ಸ್ಟುಡಿಯೋನೇ ಓಪನ್ ಮಾಡಿದೆ ಸೆಪರೇಟ್ ಆಗಿ. ಆಮೇಲೆ ಒಂದು 12 ಬ್ರಾಂಚ್ ಮಾಡಿದೆ ಸೊ ಡ್ಯಾನ್ಸ್ ಸ್ಟುಡಿಯೋ ಆ ಟೈಮಲ್ಲಿ. ಆಮೇಲೆ ಲೇಟರ್ ಆನ್ ಸಿನಿಮಾ ಕಡೆನೂ ಒಲವು ಇತ್ತು, ಆ ಕಡೆ ಈ ಕಡೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಸೊ ಲೈಫಲ್ಲಿ ಅದು ನಿಮ್ಗೊಂದು ಸೆಕೆಂಡ್ ಚಾನ್ಸ್ ತರ ಏನಾದ್ರು ಫೀಲ್ ಆಯ್ತಾ ಅಥವಾ ಹೆಂಗೆ? ಸೆಕೆಂಡ್ ಚಾನ್ಸ್ ಅಂತ ಫೀಲ್ ಆಗಿದ್ದು ಬೇಸಿಕಲಿ ನನಗೊಂದು ಬೈಕ್ ಆಕ್ಸಿಡೆಂಟ್ ಆಯ್ತು ಇನ್ಫ್ಯಾಕ್ಟ್. ಸೊ ಲಿಗಮೆಂಟ್ ಟೇರ್ ಆಗಿ, ಸೊ ಆಲ್ಮೋಸ್ಟ್ ಲೈಕ್ ಒಂದು ಆ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಐ ಥಿಂಕ್ ಮೋರ್ ದ್ಯಾನ್ 20 years ಬ್ಯಾಕ್. ಸೊ ಆಲ್ಮೋಸ್ಟ್ ಒಂದು 6 months ನನ್ನ ಮನೇಲಿ ಕೂತಾಗ ನನ್ಗೆ ಅನಿಸ್ತು ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಹೊರಬರೋಕ್ಕೆ ಅಷ್ಟು ಈಸಿ ಇರಲಿಲ್ಲ. ಆಮೇಲೆ ಯಾವುದೇ ರೀತಿಯಾದ ಸಪೋರ್ಟ್ ಕೂಡ ಇರಲಿಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ. ಸೊ ಈ ಥರ ಎಲ್ಲ ಇದ್ದಿದ್ದಾಗ ಏನಾಯ್ತು, ನನಗೆ ಒಂದು ಫ್ರೆಂಡ್ ಸರ್ಕಲ್ಲೇ ಸ್ವಲ್ಪ ಸಖತ್ ಮೇಜರ್ ರೋಲ್, ನನ್ನ ಫ್ಯಾಮಿಲಿಗಿಂತ ಫ್ರೆಂಡ್ ಸರ್ಕಲ್ ಸಖತ್ ಮೇಜರ್ ರೋಲ್ ಪ್ಲೇ ಮಾಡಿದ್ದು ನನ್ನ ಲೈಫಲ್ಲಿ. ಸೊ ಅದು ನನಗೆ ಒಂದು ಟರ್ನಿಂಗ್ ಪಾಯಿಂಟು. ಯಾಕಂದರೆ ಯಾವಾಗ ಮನುಷ್ಯ ಒಂದ್ಸತಿ ಕುಗ್ತಾನೆ ಅವನಿಗೆ ಶಕ್ತಿ ಬೆಳೀತಾ ಹೋಗುತ್ತೆ ಅನ್ನೋದಕ್ಕೆ ಅದನ್ನ ಟೈಮೇ ನನಗೆ ಸಾಕ್ಷಿ ಅಷ್ಟೇ. ಸೊ ಆ ಟೈಮಲ್ಲಿ ಏನು ಎಷ್ಟು ಭಾವೋದ್ವೇಗಗಳಿರುತ್ತೆ ಮನಸ್ಸಲ್ಲಿ, ಎಷ್ಟು ಕುಗ್ಗೋಗ್ತಾರೆ. ಯೂಶಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಂತ ಬಂದಾಗ ಆತರ ಫಿಸಿಕಲಿ ಏನೋ ಹರ್ಟ್ ಆಗಿ, ಸೊ ಆ ಟೈಮಲ್ಲಿ ನೀವು ಸಿನಿಮಾ ಮಾಡ್ಲೇಬೇಕಂತ ಯೋಚನೆ? ಸಿನಿಮಾ ಮಾಡ್ಬೇಕಾಗಿದ್ದು ಬಂದಿದ್ದು ಲೇಟರ್ ಪೋರ್ಷನ್. ಅಂದ್ರೆ ನಮಗೆ ಆತರ ಸಿನಿಮಾ ಮಾಡ್ಬೇಕು ಈ ತರದ ಏನು ಮೈಂಡ್ ಸೆಟ್ ಏನ್ ಇರ್ಲಿಲ್ಲ. ಸೊ ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದ್ದೆ, ಅಲ್ಲಿ ಬಂದು ಡ್ಯಾನ್ಸ್ ಟ್ರೈನರ್ ಆಗಿ ಜಾಯ್ನ್ ಆಗಿದ್ದೆ. ಸೊ ಜೊತೆಲಿ ಡ್ಯಾನ್ಸ್ ಕ್ಲಾಸ್ ಆಮೇಲೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಎಲ್ಲ ಇದನ್ನು ಒಂದು ಟರ್ನಿಂಗ್ ಪಾಯಿಂಟ್ ನನಗೆ. ಸೊ ಎಲ್ಲಿ ನನಗೆ ಮನ್ಸಿಗೆ ಹೊಡ್ತಾ ಬಿದ್ದಿದೆ ಅವಾಗ ನಾನು ಸ್ಟ್ರಾಂಗ್ ಆಗ್ತಾ ಹೋದೆ. ಸೊ ಅವಾಗಿನ ದಿವಸದಿಂದ ನಾನೇನೋ ಮಾಡ್ಬೇಕು ಅಂತ. ಈಗ ಸಿನಿಮಾ ಬರೋದಕ್ಕೂ ನನಗೆ ಒಂದು 12 ವರ್ಷ ಬರೀ ಸೈಕಲ್ ಹೊಡೆದಿದ್ದೆ. ಅಂದ್ರೆ ಬೇರೆಯವ್ರ ಹತ್ರ ಹೋಗಿ ಲೈಕ್ ನಾನು ಸಿನಿಮಾ ಮಾಡ್ಬೇಕು ಅಂತ, ನನ್ನ ಹತ್ರ ಒಂದಷ್ಟು ಕತೆಗಳಿದೆ ಅಂತ ಕೇಳಿದ್ದು ಇದೆ. ಬಟ್ ಸ್ಟಿಲ್ ನಮಗೇನಂದ್ರೆ ಅಲ್ಲಿ ಫ್ರೀಡಮ್ ಸಿಗ್ತಿರಲ್ಲ. ಸೊ ಈಗ ಕತೆ ಮಾಡಿದಾಗ ಏನ್ ಅನ್ಸ್ತಿತ್ತು, ಅವ್ರಿಗೆ ಅವ್ರದ್ದೇ ವೇ ಅಲ್ಲೇ ಅಡಾಪ್ಟ್ ಮಾಡ್ಕೊಳ್ಳೋಣ, ಈ ತರ ಸ್ಕ್ರೀನ್ ಪ್ಲೇ ಮಾಡೋಣ, ಸೊ ನೀವು ಮಾಡೋದು ಬೇಡ, ಡೈರೆಕ್ಷನ್ ಕತೆ ಮಾತ್ರ ಕೊಡಿ, ಈ ತರದೆಲ್ಲ ಒಂದಷ್ಟು ಚಾಲೆಂಜಸ್ ನಾನು ಫೇಸ್ ಮಾಡಿದೆ. ಸೊ ಆಮೇಲೆ ಅಲ್ಲೂ ಒಂದ್ ಸ್ವಲ್ಪ ಫ್ರೀಡಮ್ ನಾನು ಕಳ್ಕೊಳ್ತಾ ಇದ್ದೀನ. ಸೊ ಏನ್ ಮಾಡ್ಬೇಕು ನೆಕ್ಸ್ಟ್, ಏನಿದೆ ಚಾಲೆಂಜಿಂಗ್ ಆಗಿ ಇತ್ತು ಲೈಫ್ ಕೂಡ ಆ ಟೈಮಲ್ಲಿ. ಸೊ ಅದಾದ್ಮೇಲೆ ಬಂದು ಆಯ್ತು, ಏನೇ ಮಾಡಿದ್ರು ನನ್ನ ಸ್ವಂತ ಬ್ಯಾನರ್ ಇಂದ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವತ್ತು ಡಿಸೈಡ್ ಆದೆ. ಇವತ್ತು ಸಿನಿಮಾ ಆಗಿದೆ ಅದು. ಸೂಪರ್. ತುಂಬಾ ಚಾಲೆಂಜಸ್ ನ ಫೇಸ್ ಮಾಡ್ಕೊಂಡು ಇವತ್ತು ಈ ಫೇಸ್ ಬಂದು ನಿಂತಿದ್ದೀರಾ. ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ. ಇನ್ಮೇಲಿಂದನಾದ್ರೂ ಫುಲ್ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ತರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಬ್ಯಾಕ್ ಟು ಬ್ಲ್ಯಾಕ್ ಶೀಪ್. ಸೊ ಬ್ಲ್ಯಾಕ್ ಶೀಪ್ ಅಂತ ಹೆಸರಿದೆ, ಬಟ್ ಅಲ್ಲಿ ರೆಡ್ ಶೀಪ್ ಆಗ್ಬಿಟ್ಟಿದೆ ಟೈಟಲ್ ಅಲ್ಲಿ. ಯಾಕೆ? ಸೊ ಆಕ್ಚುಲಿ ಬಂದು ನಾವು ಹೇಳ್ದಲ್ಲ ಈಗ ಅಷ್ಟೇ, ಲೈಕ್ ಜಾನರ್ ಬಂದ್ಬಿಟ್ಟು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರೆ ರೆಡ್ ಸೂಟೇಬಲ್ ಅಂತ ನನಗೆ ಅನಿಸ್ತು. ಸೊ ಅದಕ್ಕೋಸ್ಕರ ಅದನ್ನ ಫಸ್ಟ್ ಕಪ್ಪುದಾಗೆ ಮಾಡಿಟ್ಟಿದೆ. ಬ್ಲ್ಯಾಕ್ ಅಲ್ಲ, ಬ್ಲ್ಯಾಕ್ ಶೀಪ್ ಅಂತ ಬ್ಲ್ಯಾಕ್ ಅಲ್ಲೇ ಇತ್ತು. ಸೊ ಆಮೇಲೆ ಅದು ಕಲರ್ ಟಿಂಟ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡ್ ಅಲ್ಲಿ ಒಂಥರ ಆಯಿಲ್ ರೆಡ್ ಅಂತ ಏನ್ ಕರಿತೀವಿ, ಸೊ ಆ ಟಿಂಟ್ ಇಟ್ಕೊಂಡು ಇದನ್ನ ಡಿಸೈನ್ ಮಾಡಿಸಿದ್ದಾಯ್ತು. ಓಕೆ. ಹೇಗಿದೆ ಕಥೆ ಇದು? ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿದ್ರಿ. ಸೊ ಟೀಸರ್ ನೋಡಿದಾಗ ಒಂದೊಂದು ಮೂಮೆಂಟ್ ಅಲ್ಲಿ ನಮಗೆ ಹಾರರ್ ಫೀಲ್ ಬರುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋಕ್ಕಿಂತ ಹೆಚ್ಚಾಗಿ ಹಾರರ್ ತರ ಫೀಲ್ ಆಗ್ಬಿಡುತ್ತೆ ಸಡನ್ ಆಗಿ. ಸೊ ಯಾವ ತರ ಇದೆ ಕಥೆ ಅಂತ? ಆಕ್ಚುಲಿ ನೀವು ಬ್ಲ್ಯಾಕ್ ಶಿಪ್ ಸಿನಿಮಾ ನೋಡಿದಾಗಲೇ ಹೇಳ್ಬೇಕು ನೀವು. ಸೊ ನೀವು ಸಸ್ಪೆನ್ಸ್ ಇತ್ತ, ಥ್ರಿಲ್ಲರ್ ಇತ್ತ, ಹಾರರ್ ಇತ್ತ, ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾನೇನು ಇವಾಗ ರಿವೀಲ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಹೇಳ್ಬೇಕು ಅಂದ್ರೆ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಸೊ ಎಲ್ಲಾ ರೀತಿಯಾದಂತ ಒಂದು ಇಂಗ್ರೀಡಿಯೆಂಟ್ಸ್, ಈಗ ಕೇಕ್ ತಯಾರಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಆ ತರದೆಲ್ಲ ಇಂಗ್ರೀಡಿಯೆಂಟ್ಸ್ ಈ ಸಿನಿಮಾದಲ್ಲಿ ಇದೆ. ಸೊ ನಿಮ್ಗೆ ಸಾಂಗ್ ಇರ್ಬೋದು, ಫೈಟ್ ಇರ್ಬೋದು, ಪ್ರತಿಯೊಂದು ಇಂತ ಇದಿಲ್ಲ ಅನ್ನೋಂಗಿಲ್ಲ ಸಿನಿಮಾ. ಇಟ್ಸ್ ಕಂಪ್ಲೀಟ್
ಪ್ಯಾಕೇಜ್ ಮೂವಿ. ಓಕೆ, ಫೈಟ್ದು ಆಲ್ಮೋಸ್ಟ್ ಸೀಕ್ವೆನ್ಸಸ್ ಒಂದ್ ಸ್ವಲ್ಪ ಟೀಸರ್ ಅಲ್ಲಿ ನೋಡಿದ್ವಿ, ತುಂಬಾನೇ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಅನಿಸ್ತು. ಅಂಡ್ ಹೀರೋ ಈ ಸಿನಿಮಾಗೋಸ್ಕರ 6 ಪ್ಯಾಕ್ ಬೇರೆ ಮಾಡಿದ್ದಾರೆ. ಅದ್ ನಿಜವಾಗ್ಲೂ ಈ ಸಿನಿಮಾಗ್ ನೆಸೆಸಿಟಿ ಇತ್ತಾ ಅಂತ? ಸಿ ಆಕ್ಚುಲಿ ಬಂದು ಈಗ ಲಕ್ ಫೇವರಬಲ್ ಅಂತ ಹೇಳ್ತೀವಲ್ಲ, ಸೊ ಏನಂದ್ರೆ ಹೀರೋ, ನಾನು ಆಕ್ಚುಲಿ ಇದ್ರ ಹಿಂದಿನ ಕತೆ ಹೇಳ್ತೀನಿ. ಏನಂದ್ರೆ ಹೀರೋನ ನಾವು ಚೂಸ್ ಮಾಡೋದಕ್ಕೂ ಮುಂಚೆ ಇನ್ಫ್ಯಾಕ್ಟ್ ಬಂದು ನಾನೊಂದು ಸ್ಕ್ರೀನ್ ಟೆಸ್ಟ್ ಮಾಡಿದೆ. ಆ ಸ್ಕ್ರೀನ್ ಟೆಸ್ಟ್ ಅಲ್ಲಿ ಬೇಸಿಕಲಿ ಏನಾಯ್ತು, ಲೈಕ್ ಅಂದ್ರೆ ಈಗ ನನ್ನಲ್ಲಿ ಅವ್ರನ್ನ ನೋಡ್ಬೇಕಾಗಿದ್ದಿತ್ತು. ಸೊ ಅವರಲ್ಲಿರೋಂಥ ತುಡಿತ ನೋಡ್ಬೇಕಿತ್ತು. ಸೊ ಅವರಲ್ಲಿಂದ ಒಂದು ಡೆಡಿಕೇಶನ್ ಯಾವ ತರ ಇರುತ್ತೆ, ಸೊ ಅದನ್ನ ನೋಡ್ಮೇಲೆ ನಾನು ಸ್ಕ್ರೀನ್ ಟೆಸ್ಟ್ ಮಾಡ್ಬಿಟ್ಟು ಇವ್ರನ್ನ ಚೂಸ್ ಮಾಡ್ಕೊಂಡೆ. ಸೊ ಅಟ್ ದ ಸೇಮ್ ಟೈಮ್ ಲಕ್ ಫೇವರಬಲ್ ಅಂತ ಏನ್ ಹೇಳಿದೆ, ಸೊ ಅದು ಬಂದು ಬೇಸಿಕಲಿ ಹೀರೋ ಬಂದು ಅವ್ರದೇ ಜಿಮ್ ಇತ್ತು ಕೂಡ. ಸೊ ಅವರೇ ಬಂದು ಬಾಡಿ ಬಿಲ್ಡಿಂಗ್ ಇದೆಲ್ಲ ಮಾಡ್ತಾ ಇದ್ರು ಇನ್ಫ್ಯಾಕ್ಟ್. ಸೊ ನನಗೆ ಈ ಕತೆಗೆ ಬೇಕಾಗಿರೋಂಥ ಒಂದು ಪರ್ಫೆಕ್ಟ್ ಪಾತ್ರಧಾರಿ ಸಿಕ್ದ ಅಂತ ನನಗೊಂದು ಖುಷಿ ಆಯ್ತು. ಜೊತೆಲಿ ಅವ್ರಿಗೂ ಏನೇನ್ ಬೇಕು ಟ್ರೈನಿಂಗು ನಮ್ಮ ಸ್ಟುಡಿಯೋದಲ್ಲಿ ನಾವು ಟ್ರೈನ್ ಮಾಡ್ತಾ ಹೋದ್ವಿ ಇನ್ಫ್ಯಾಕ್ಟ್. ಅಂದ್ರೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಎಲ್ಲ ಎಕ್ಸಾಕ್ಟ್ಲಿ. ಸೊ ನಮ್ಮ ಸ್ಟುಡಿಯೋದಲ್ಲೇ ನಾವು ಆಕ್ಚುಲಿ ನಂದು ಬೇಸಿಕಲಿ ಡ್ಯಾನ್ಸ್ ಸ್ಟುಡಿಯೋ ಕೂಡ ಇದೆ. ಸೊ ಅಲ್ಲೇ ನಾವೊಂದು ಜಿಮ್ ಕೂಡ ಇದೆ. ಸೊ ಅಲ್ಲೇ ಬಂದು ಎಲ್ಲ ಅವ್ರಿಗೆ ಕಂಪ್ಲೀಟ್ ತರಬೇತಿ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಮುಂಚೆ ಮಾಡ್ಕೊಂಡಿದ್ರು, ಬಟ್ ಸ್ಟಿಲ್ ನನಗೆ ಏನಂದ್ರೆ ನಮ್ಮ ಕತೆಗೆ ನಮ್ಮ ಸಿನಿಮಾಗೆ ಏನ್ ಬೇಕು, ಸೊ ಅದನ್ನ ನಾವು ಪರ್ಫೆಕ್ಟ್ ಆಗಿ ತಯಾರಿ ಮಾಡೋದೊಂದು ಇರುತ್ತಲ್ಲ, ಸೊ ಅದಕ್ಕೆ ಏನ್ ಬೇಕು ನಾವು ಅವ್ರನ್ನ ನಮ್ಮ ಸ್ಟುಡಿಯೋದಲ್ಲೇ ಅವ್ರನ್ನ ರೆಡಿ ಮಾಡಿದ್ವಿ. ಓಕೆ, ಎನಿವೆ ಕತೆ ಅಂತೂ ನೀವು ಬಿಟ್ಕೊಡಲ್ಲ ಅಂತ ಗೊತ್ತಾಯ್ತು. ಸೊ ಹೀರೋ ಮತ್ತೆ ಹೀರೋಯಿನ್ ಇದರಲ್ಲಿ ಮೇಜರ್ ಪಾತ್ರಧಾರಿಗಳಾಗಿರೋದ್ರಿಂದ ಅವ್ರ ಪ್ರೊಫೆಷನ್ ಎಲ್ಲ ಹೇಗಿರುತ್ತೆ ಈ ಸಿನಿಮಾದಲ್ಲಿ, ಅಂದ್ರೆ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ ಅಂತ? ಸಿ ಆಕ್ಚುಲಿ ಬಂದು ಹೀರೋ, ಇದು ಕಥೆನೇ ಹೀರೋ. ಆಕ್ಚುಲಿ ಸಿನಿಮಾದಲ್ಲಿ ಕಥೆನೇ ಹೀರೋ. ಸೊ ಇದರಲ್ಲಿ ಬರೋಂಥ ಪಾತ್ರಧಾರಿಗಳು ಏನಿದೆ ಅವ್ರ ಮೂಲಕ ನಾವು ಕತೆ ಹೇಳ್ತಾ ಇದ್ದೀವಿ. ಸೊ ಹೀರೋಯಿನ್ ಬೇಸ್ ಸಿನಿಮಾ ಅಂತ ಅಲ್ಲ ಇದು, ಅಥವಾ ಇದಕ್ಕೆ ಹೀರೋಗೆ ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಈ ತರ ಇದೆಯಾ ಅನ್ನೋದು ಆ ಥರನೂ ಇಲ್ಲ. ಎಲ್ಲ ಥರನೂ ಇದೆ ಆಕ್ಚುಲಿ. ಇದೆ ಏನೇನ್ ರಿಕ್ವೈರ್ಮೆಂಟ್ ಆ ಸಿನಿಮಾಗೆ ಏನ್ ಬೇಕೋ ಅದೆಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಇದು ಪಾತ್ರಧಾರಿಗಳ ಮುಖಾಂತರ ಪ್ರತಿಯೊಂದು ಪಾತ್ರಧಾರಿಗಳು ಒಂದೊಂದು ಕತೆ ಹೇಳ್ತಾ ಹೋಗ್ತಾರೆ ಸಿನಿಮಾದಲ್ಲಿ. ಸೊ ನೀವು ಫಸ್ಟ್ ಹಾಫ್ಗೆ ಒಂದೇ ಶೇಡ್ ಸಿನಿಮಾ ನೋಡ್ತೀರಾ, ಸೆಕೆಂಡ್ ಹಾಫ್ಗೆ ಇನ್ನೊಂದು ಶೇಡ್ ಸಿನಿಮಾ ನೋಡ್ತೀರಾ. ಸೊ ದೇರ್ ಆರ್ 2 ಡಿಫರೆಂಟ್ ಶೇಡ್ಸ್. ಅಂದ್ರೆ ನಿಮ್ಗೆ ಒಂದು 2 ಡೈಮೆನ್ಷನಲ್ ಮೂವಿ ಅಂತಾನೆ ಹೇಳ್ಬೋದು. ಸೊ 2 ರೀತಿಯಾದ ಕತೆ ಡಿಫರೆಂಟ್ ಆಗಿದೆ ಇನ್ಫ್ಯಾಕ್ಟ್. ಸೊ ನೀವು ಫಸ್ಟ್ ಹಾಫ್ ನೋಡಾದ್ಮೇಲೆ ಸೆಕೆಂಡ್ ಹಾಫ್ ನೋಡಿದಾಗ ನಿಮ್ಗೆ ಆ ಕಥೆಯಲ್ಲಿ ಏನೇನು ಪಾಯಿಂಟ್ಸ್ಗಳು ಮಿಸ್ ಔಟ್ ಆಗಿದೆ ಅಲ್ಲಿ ನಿಮ್ಗೆ ರೀಕಾಲ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಓಕೆ, ಈಗ ಹೊಸಬ್ರು ಜೊತೆ ಹಳಬ್ರು ಇದಾರೆ ಒಂದಷ್ಟು ಜನ ಈ ಮೂವಿನಲ್ಲಿ, ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್ ಇದಾರೆ. ಬಟ್ ಹೊಸಬ್ರನ್ನ ಲೀಡ್ ಅಲ್ಲಿ ತಗೊಂಡಿರೋದ್ರಿಂದ ನೀವು ಮಾರ್ಕೆಟಿಂಗ್ ಎಲ್ಲ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀರಾ? ನಾನು ಆಕ್ಚುಲಿ ಫಸ್ಟ್ ನಾನು ಯೋಚನೆ ಮಾಡಿದ್ದೆ ನನ್ನ ಕತೆ. ಸೊ ನನ್ನ ಕತೆಗೆ ಏನು, ಅದಕ್ಕೆ ಏನ್ ಫಿಲ್ ಮಾಡ್ಬೇಕು, ಅದಕ್ಕೆ ಏನ್ ಜಸ್ಟಿಸ್ ಕೊಡ್ಬೇಕು, ಅದನ್ನ ನಾನು ಮಾಡ್ಬೇಕಾಗಿ ಬಂತು. ಮಿಕ್ಕಿದೆಲ್ಲ ಆಮೇಲೆ ನನಗೆ ಯೋಚನೆ ಆಗ್ತಾ ಹೋಗ್ತು. ಏನಕ್ಕೆ ಈ ಕತೆಗೆ ಇನ್ಫ್ಯಾಕ್ಟ್ ಬಂದು ಹಳೆಬ್ರು ತಗೊಳ್ಬೋದಾಗಿತ್ತು. ಇನ್ಫ್ಯಾಕ್ಟ್ ನನ್ನ ಸರ್ಕಲ್ ಸುಮಾರು ಜನ ಈ ಸಿನಿಮಾ ಮಾಡಿರೋರು ಇದ್ದಾರೆ. ಸೊ ಬಟ್ ನನಗೇನು ಅಂದ್ರೆ ಲೈಕ್ ಈಗ ಕೆಲವೊಬ್ರು ಆರ್ಟಿಸ್ಟ್ ನ ರೆಕಗ್ನೈಸ್ ಮಾಡ್ಬಿಟ್ಟಿರ್ತಾರೆ, ಆ ರೀತಿ ಆ ಶೇಡ್ ಅನ್ನು ನೋಡ್ಬಿಟ್ಟಿರ್ತಾರೆ. ಈಗ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದಾಗ ಏನಾಗುತ್ತೆ ಅಂದ್ರೆ ಜನ ಅದನ್ನ ಕೆಲವ್ರು ಸ್ವೀಕರಿಸೋದಿಲ್ಲ. ಸೊ ಆ ಟೈಮಲ್ಲಿ ಏನಂತ ನನಗೆ ಹೊಸಬ್ರು ಇದ್ರು ಪರವಾಗಿಲ್ಲ, ಬಟ್ ನಾನು ಅವ್ರನ್ನ ಟ್ರೈನ್ ಮಾಡ್ತೀನಿ. ಒಬ್ಬ ಹಳೆ ಆಕ್ಟರ್ಗೆ ಏನ್ ಬೇಕು ಅವ್ರದ್ದು ಎಲ್ಲಾ ರೀತಿಯಿಂದ ತಯಾರಿ ನಾನು ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಅದೇ ರೀತಿ ಅವ್ರನ್ನ ಆ ಪಾತ್ರಕ್ಕೆ ಏನ್ ಬೇಕೋ ಅದಕ್ಕೆ ನಾನು ಸೂಕ್ತವಾಗಿ ನಾನು ಜಸ್ಟಿಸ್ ಸರ್ವ್ ಮಾಡಿದೀನಿ ಅನ್ಸುತ್ತೆ. ಓಕೆ, ಇನ್ನು ಉಳಿದ ಪಾತ್ರವರ್ಗ ಹೇಗಿದೆ, ಯಾರ್ಯಾರು ಇದ್ದಾರೆ ಇದರಲ್ಲಿ? ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಲೈಕ್ ಮೇನ್ ಆಗಿ ಒಂದು 18 ರಿಂದ 22 ಆರ್ಟಿಸ್ಟ್ ಪ್ರಾಮಿನೆಂಟ್ ರೋಲ್ ಆಗಿ ಬರ್ತಾರೆ. ಜೊತೆಲಿ ಲೈಕ್ ನಮ್ಮ ಅದೇ ಸಪೋರ್ಟಿಂಗ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರೆ. ಸೊ ಶ್ರೀಧರ್ ಸರ್ ಮಾಡಿದ್ದಾರೆ. ಸೊ ಸಿದ್ಧಲಿಂಗ ಮೂವಿ ಎಲ್ಲ ಮಾಡಿದ್ದಾರೆ, ಶ್ರೀಧರ್ ಸರ್ ಮಾಡಿದ್ದಾರೆ. ಜೊತೆಲಿ ಬಜರಂಗಿ ಸೆಕೆಂಡ್ ಪಾರ್ಟ್ ಬಂದ್ರೆ ಶಿವಣ್ಣ ಅವ್ರ ಜೊತೆ. ಸೊ ಪ್ರಸನ್ನ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಮಾಡಿದ್ದಾರೆ. ಜೊತೆಲಿ ಸುಂದರ್ ವೀಣಾ ಸರ್ ಮಾಡಿದ್ದಾರೆ. ಸೊ ಆಮೇಲೆ ಕೃಷ್ಣ ಹೆಬ್ಬಾಳೆ ಸರ್ ಮಾಡಿದ್ದಾರೆ. ಸೊ ಇವರೊಂದಷ್ಟು ಜನ ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ರು. ಫಸ್ಟ್ ಅವ್ರಿಗೆ ಗೊತ್ತಲ್ಲ, ನಿಮ್ಗೆ ಇಂಡಸ್ಟ್ರಿಯಲ್ಲಿ ಹೊಸಬ್ರು ಅಂದ್ರೆ ಅಷ್ಟು ಈಸಿಯಾಗಿ ಯಾರನ್ನೂ ಸ್ವೀಕರಿಸೋದಿಲ್ಲ. ಸೊ ಅದೊಂದು ಚಾಲೆಂಜಿಂಗ್ ಆಗಿತ್ತು. ಬಟ್ ನನ್ನಲ್ಲಿ ಏನ್ ಕಂಡ್ರೋ ಗೊತ್ತಿಲ್ಲ, ಬಟ್ ನನ್ನ ಕಾನ್ಫಿಡೆನ್ಸ್ ನೋಡಿದ್ರ ಅಥವಾ ನನ್ನ ಕತೆ ನೋಡಿ ಇಷ್ಟಪಟ್ಟರು. ಬಟ್ ಸ್ಟಿಲ್ ಎಲ್ಲರೂ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಈ ಸಿನಿಮಾ. ಈಗ ಇನ್ನೊಂದು ಆಸ್ ಆಫ್ ನಾವು ಇಂಡಸ್ಟ್ರಿಯಲ್ಲಿ ನಡೀತಾ ಇರೋದು ಒಂದಷ್ಟು ಕಡೆ, ಮತ್ತೆ ಹೊಸಬ್ರು ಅಂದ ತಕ್ಷಣ ಹೊಸಬ್ರು ಸಿನಿಮಾಗೆ ಈಗ ಸಡನ್ ವೆಲ್ಕಮ್ ಇರಲ್ಲ ಯಾರ ಕಡೆಯಿಂದನು. ಸೊ ಸಿನಿಮಾ ರೆಕಗ್ನೈಸ್ ಆಗ್ಬೇಕು ಅಂತ ಒಂದಷ್ಟು ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದು ಆತರ ಎಲ್ಲ ಕೆಲವ್ರು ಮಾಡ್ತಿರ್ತಾರೆ ಬೇಕಂತಲೇ. ಸೊ ನಿಮ್ ಸಿನಿಮಾದಲ್ಲೂ ಆತರ ಏನಾದ್ರು ಪ್ಲಾನ್ಸ್ ಇದೆಯಾ? ಆಕ್ಚುಲಿ ನನಗೆ ಕಾಂಟ್ರವರ್ಸಿ ಮಾಡಿ ಸಿನಿಮಾ ತೆರೆ ಮೇಲೆ ತರಬೇಕು ಅನ್ನೋ ನನ್ನ ಉದ್ದೇಶ ಇಲ್ಲ. ಸೊ ಸ್ಟಿಲ್ ನಮಗೆ ಈಗ ಮಾರ್ಕೆಟಿಂಗ್ ವೇಲ್ ನಾವ್ ಏನ್ ಮಾಡ್ಬೋದು, ನಮ್ಮ ಕಥೆಯಲ್ಲಿ ಏನ್ ಹೇಳ್ಬೋದು ನಮ್ಮ ಸಿನಿಮಾದಲ್ಲಿ. ಸೊ ಈಗ ಜನ ಆಕ್ಚುಲಿ ಥಿಯೇಟರ್ಗೆ ಬರೋದು ಕಾಂಟ್ರವರ್ಸಿ ಮಾಡಿದ ತಕ್ಷಣ ಜನ ಥಿಯೇಟರ್ಗೆ ಬರಲ್ಲ. ಎನಿ ಡೇ ನಮ್ಮ ಮಾರ್ಕೆಟಿಂಗ್ ವರ್ಕೌಟ್ ಆಗೋದು ಹೇಗೆ ಅಂದ್ರೆ ವರ್ಡ್ ಟು ವರ್ಡ್ ಆಕ್ಚುಲಿ. ಸೊ ನಾವು ಇಷ್ಟು ವರ್ಷ ನಾನು ನೋಡ್ಕೊಂಡ್ ಬಂದಿರೋದು ಅದೇನೆ. ಸೊ ನಮ್ಮ ವಿಷಯನ ಜನಕ್ಕೆ ಹೇಗೆ ತಲುಪಿಸ್ತೀವಿ, ಆ ಜನ ಇಷ್ಟಪಟ್ಟು ಬೇರೆಯವ್ರಿಗೆ ಹೇಳ್ತಾರಲ್ಲ. ಈಗ ಒಂದು ಥಿಯೇಟರ್ಗೆ ಆಡಿಯನ್ಸ್ ಒಬ್ರು ಹೋಗ್ಬೋದು ಫಸ್ಟ್ ಸಿನಿಮಾಗೆ, ಇನ್ನೂ ಒಂದು 10 ಜನಕ್ಕೆ ಟಿಕೆಟ್ ಹಾಕೊಂಡು ಹೋಗ್ತಾರಲ್ಲ, ಅವಾಗ ನಮ್ಮ ಸಿನಿಮಾ ಗೆದ್ದಂಗೆ ಅನ್ಕೊಳ್ಬೇಕು ನಾವು.
ಸೊ ನಿಮ್ಮ ಪ್ರಕಾರ ಇವಾಗ ಫ್ಯಾಮಿಲಿ ನೋಡುವಂಥ ಮೂವೀಸ್ ಅಂದರೆ ಕ್ಲಾಸಿ ಮೂವೀಸ್ಗೆಲ್ಲ ಆಬ್ವಿಯಸ್ಲಿ ಫ್ಯಾಮಿಲಿ ಆಡಿಯನ್ಸ್ 10 ಜನ ಹೋಗ್ತಾರೆ. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಅಂತ ಬಂದಾಗ ಯೂಶಲಿ ಒಂದು ಟಾಕ್ಸ್ ಇದೆ, ಏನು OTT ಮಾತ್ರ ಸೂಟಬಲ್ ಅನ್ನೋ ಥರ, ಆ ಥರ ಥಿಯೇಟ್ರಲ್ಲಿ ವರ್ಕ್ ಆಗತ್ತಾ ಇಲ್ವೋ ಅನ್ನೋದು ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ನಿಮ್ಮ ಆಸ್ಪೆಕ್ಟ್ ಏನು ಆ ವಿಷಯದಲ್ಲಿ? ಪ್ರತಿಯೊಬ್ಬರು ಅವ್ರವ್ರ ಕೆಲಸಕ್ಕೆ ಫಸ್ಟೇ ಅದನ್ನ ಸೀಮಿತ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಲೈಕ್ ಓಕೆ ಇದು ವರ್ಕೌಟ್ ಆಗದೆ OTTಲಿ, ಇದು ವರ್ಕೌಟ್ ಆಗದೆ ಥಿಯೇಟರ್ ಬಿಟ್ರೆ ಜನ ಇದು ಮನೆ ಕುತ್ಕೊಂಡು ನೋಡಲ್ಲ. ಸೊ ನಮ್ಗೇನಂದ್ರೆ ಪ್ರತಿಯೊಂದು ಆಸ್ಪೆಕ್ಟ್ಸ್ ಅಲ್ಲೂ ನಾನು ವರ್ಕ್ ಮಾಡಿದೆ, ಯಾಕಂದ್ರೆ ಕಂಪ್ಲೀಟ್ ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಸಿನಿಮಾಗೋಸ್ಕರ. ಯಾಕಂದ್ರೆ ನೀವು OTT ಎಲ್ಲಾದ್ರೂ ನೋಡಿ, ನೀವು ಮನೆಯಲ್ಲಾರ ಕುತ್ಕೊಂಡು ನೋಡಿ, ಬಟ್ ಥಿಯೇಟರ್ಗಾದ್ರೂ ಬಂದು ನೋಡಿ. ಬಟ್ ನನಗೇನು ಫಸ್ಟ್ ಮೇನ್ ಪ್ರಿಫರೆನ್ಸ್ ಥಿಯೇಟರ್ ಬಂದು ಜನ ಸಿನಿಮಾನ ಒಪ್ಬೇಕು ಅನ್ನೋದೇ ನನ್ನ ಮೇನ್ ಉದ್ದೇಶ. ಅದೇ ನಮ್ಮ ಫಸ್ಟ್ ಮೋಟೋ ಆಗಿರುತ್ತೆ. ಸೊ ಅದಾದ್ಮೇಲೆ ಬಂದು ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ಸ್ ಇದ್ರಲ್ಲಿ ಏನ್ ಬರುತ್ತೆ ಜನ ನೋಡ್ಬೋದು ಕೂಡ. ಬಟ್ ಇದು ಬಂದು ಬೇಸಿಕಲಿ ಲೈಕ್ ನಮ್ಗೆ ಈಗ CBFC ಇಂದ ಅಂದ್ರೆ ಲೈಕ್ ಸೆಂಟ್ರಲ್ ಬೋರ್ಡ್ ಇದು ಸೆನ್ಸಾರ್ ಬೋರ್ಡ್ ಇಂದನು ನಮ್ದು U/A ಸರ್ಟಿಫೈಡ್ ಆಗಿದೆ. ಸೊ 16+ ನೋಡುವಂತ ಸಿನಿಮಾನೇ ಆಕ್ಚುಲಿ. ಅಷ್ಟು ಹಾರ್ಶ್ ಆಗಿರಲ್ಲ ಅಂತ? ಇಲ್ಲ 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 ಇಲ್ಲ, ಎಲ್ಲ ಲೈಟ್ ಆಗೂ ಇದೆ, ಮೀಡಿಯಂ ಆಗಿದೆ, ಹಾರ್ಶ್ ಆಗೂ ಇದೆ, ಎಲ್ಲ ಮಿಕ್ಸ್ಡ್ ಕೈಂಡ್ ಆಫ್ ಇದು ಇದೆ. ನೈಸ್. ಅಂಡ್ ನಿಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ಪ್ರೊಡ್ಯೂಸು ಮಾಡಿದ್ದಾರೆ, ಕಾಸ್ಟ್ಯೂಮ್ ಡಿಸೈನಿಂಗು ಮಾಡಿದ್ದಾರೆ. ಸೊ ಮಲ್ಟಿ ಟ್ಯಾಲೆಂಟೆಡ್ ಜನಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದ್ದೀರಾ? ಹೌದು, ಯಾಕಂದ್ರೆ ಲೈಕ್ ಸಿನಿಮಾ ಅಂದ್ಮೇಲೆ ಎಲ್ಲ ಪ್ಯಾಕೇಜ್ ರೀತಿ ವರ್ಕೌಟ್ ಆಗಬೇಕು. ಇನ್ಫ್ಯಾಕ್ಟ್ ಈಗ ನನ್ನ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ ಪ್ಲಸ್ ಅವಳು ಪ್ರೊಡ್ಯೂಸರ್ ಕೂಡ, ಅಶ್ವಿನಿ ಗುರುಚರಣ್ ಅಂತ ಹೇಳಿ. ಸೊ ಶಿ ಇಸ್ ದ ಪ್ರೊಡ್ಯೂಸರ್ ಪ್ಲಸ್ ಕಾಸ್ಟ್ಯೂಮ್ ಡಿಸೈನ್ ಕೂಡ ಅವಳೇ ಮಾಡಿರೋದು. ಆಮೇಲೆ ನಮ್ಮ ಕೋ ಪ್ರೊಡ್ಯೂಸರ್ ನನ್ನ ಒನ್ ಆಫ್ ಮೈ ಫ್ರೆಂಡೇ ಕೂಡ. ಸೊ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಸ್ವಲ್ಪ ಎಲ್ಲ ಜನ ಸೇರಿ ನಾವು ಕೆಲಸ ಮಾಡಿದೀವಿ ಸಿನಿಮಾ. ಯಾಕಂದ್ರೆ ಲೈಕ್ ನಮ್ಗೆ ಏನಂದ್ರೆ ಮೇನ್ ಥಿಂಗ್ ಏನಂದ್ರೆ ಫ್ರೀಡಮ್ ಬೇಕು ನಮ್ಗೆ. ಸೊ ಯಾವುದೇ ಸಿನಿಮಾ ನಮ್ಮ ಈ ಕೆಲಸ ಮಾಡೋದಕ್ಕೆ ನಮಗೆ ಫ್ರೀಡಮ್ ಬೇಕಿತ್ತು. ಸೊ ಆ ಫ್ರೀಡಮ್ಮು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ನಮ್ಮ ಇದರಲ್ಲಿ ಏನ್ ಟ್ಯಾಲೆಂಟ್ ಅಲ್ಲಿ ನಾವು ಪ್ರೂವ್ ಮಾಡ್ಕೊಳ್ಬಹುದು, ಅದನ್ನ ಮಾತ್ರ ನಾವು ಮಾಡ್ಕೊಳಕ್ ಸಾಧ್ಯ. ಸೊ ಅದು ಆ ಒಂದು ಫ್ರೀಡಮ್ ನನಗೆ ಸಿಕ್ಕಿದೆ. ಸೊ ಇವರು ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಓಕೆ, ಇದು ಆಕ್ಟರ್ಸ್ ವಿಷಯಕ್ಕೆ ಬಂದ್ರೆ ಹೇಳಿದ್ರಿ ಆಲ್ರೆಡಿ, ನೀವೇ ವರ್ಕ್ಶಾಪ್ ಮಾಡಿದ್ರಿ ಕೂಡ, ಅಂಡ್ ಜೊತೆಗೆ ಅವ್ರದ್ದು ಪ್ರಿಪರೇಷನ್ಸ್ ಇತ್ತು ಅಂತ. ಹೀರೋ ಹಾಗೆ ಹೀರೋಯಿನ್ ಇಬ್ರು ಬಗ್ಗೆನು ಮಾತಾಡಿದಾರೆ. ಹೇಗಿತ್ತು ಶೂಟಿಂಗ್ ಟೈಮಲ್ಲಿ? ಲೈಕ್ ನಿಮ್ಮ ಅವರ ಕೋಆರ್ಡಿನೇಷನ್ ಆಗಲಿ ಅಥವಾ ಅವರ ಕೋಆಪರೇಷನ್ ಆಗಲಿ ಹೇಗಿತ್ತು? ಮೇನ್ ಥಿಂಗ್ ಏನಂದ್ರೆ ಲೈಕ್ ನಮ್ಮ ಕತೆ ಬಂದು ಮೇನ್ ಥಿಂಗ್ ಬಂದು ಹೀರೋ ಮತ್ತೆ ವಿಲನ್ ಬೇಸ್ಡ್ ಸಬ್ಜೆಕ್ಟ್ ಇದೆ ಆಕ್ಚುಲಿ. ಸೊ ಹೀರೋಯಿನ್ ಬಂದು ಒಂದು ಪಾರ್ಟ್ ಆಫ್ ಬಂದ್ ಹೋಗಂತ ಒಂದು ಕ್ಯಾರೆಕ್ಟರ್ ರೋಲ್ ಅಷ್ಟೇ. ಸೊ ಹೀರೋಯಿನ್ ಬೇಸ್ಡ್ ಸಿನಿಮಾ ತರ ಈ ಕತೆ ಮಾಡಿಲ್ಲ ಇನ್ಫ್ಯಾಕ್ಟ್. ಸೊ ಹೀರೋ ಮತ್ತೆ ವಿಲನ್ ಬೇಸ್ಡ್ ಜಾಸ್ತಿ ಇಟ್ಕೊಂಡು ಆ ಕಥೆಯಲ್ಲಿ ಅದು ಹೋಗಿದೆ. ಸೊ ಆ ಜರ್ನಿಯು ಕೂಡ ಹೋಗಿದೆ. ಸೊ ಬೇಸಿಕಲಿ ಬಂದು ಹೀರೋಗೆ ಅಂದರೆ ನಾವು ಏನೇ ಅವ್ರದ್ದು ಡೆಡಿಕೇಶನ್ ಇರ್ಬೋದು, ಅವ್ರ ಟೈಮಿಂಗ್ ಇರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗಿತ್ತು. ಸೊ ಅವ್ರಿಗೆ ಅಂತ ಕತೆ ಕೂಡ ಇದನ್ನು ಮಾಡಿದ್ದೆಲ್ಲ. ಸೊ ಫಸ್ಟ್ ನನಗೆ ಒಪ್ಪಿದ ಮೇಲೆ ಈ ಪಾತ್ರಗಳನ್ನ ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋದೆ. ಓಕೆ, ಈ ಸಿನಿಮಾಗೆ ಇನ್ಸ್ಪಿರೇಷನ್ ಏನು? ಅಂದ್ರೆ ಟ್ರೂ ಈವೆಂಟ್ಸ್ ಏನಾದ್ರು ಒಂದಷ್ಟು ಬೇಸ್ ಇದೆಯಾ, ಅಥವಾ ನಿಮ್ಗೆ ಈ ಕಥೆ ಮಾಡಕ್ ಸ್ಫೂರ್ತಿ ಏನು ಅಂತ? ಆಕ್ಚುಲಿ ಬಂದು ಇನ್ಸ್ಪಿರೇಷನ್ ಹೇಳಬೇಕು ಅಂದ್ರೆ ನಾನು ಸುಮಾರು ಹಾಲಿವುಡ್ ಮೂವೀಸ್ಗಳು ನೋಡ್ತೀನಿ. ಸೊ ಹಾಲಿವುಡ್ ಮೂವೀಸ್ ಅಲ್ಲಿ ನಾನು ಹಳೆ ಹಾಲಿವುಡ್ ಮೂವೀಸ್ಗಳೆಲ್ಲ ಸುಮಾರು ನೋಡ್ತಾ ಇದ್ದೆ. ಈಗ ಈ ಸಿನಿಮಾ ಮಾಡ್ಬೇಕಾದ್ರು ಕೂಡ ಸ್ಲೀಪ್ ವಾಕರ್ಸ್ ಅಂತ ಒಂದು ಮೂವಿ ಬಂತು ಆಕ್ಚುಲಿ ಇಂಗ್ಲಿಷ್. ಸೊ ಆ ಸ್ಲೀಪ್ ವಾಕರ್ಸ್ ಮೂವಿ ನೋಡಿದಾಗ ಸಮಥಿಂಗ್ ನನಗೆ ಈ ಸಿನಿಮಾಗೆ ಸ್ವಲ್ಪ ಹಿಂಟ್ ಕೊಡ್ತಾ ಇತ್ತು ಆಕ್ಚುಲಿ. ಸೊ ಆದ್ರೆ ಇದಕ್ಕೆ ಕತೆ ಮಾಡ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಆಗಿ ಇರ್ಲಿಲ್ಲ ಆಕ್ಚುಲಿ. ಇದು 10 years ಬ್ಯಾಕ್ ಥಾಟ್ ಬಂದಿದ್ದು. ಸೊ ಬಟ್ ಸ್ಟಿಲ್ ಇದು ಮೆಮೊರಿ ಆಗಿ ಉಳ್ಕೊಂಡಿದ್ದು ಏನು ಅಂದ್ರೆ ಬೇಸಿಕಲಿ ನನಗೆ ಕತೆ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಇದು ಬಂದು ಲೈಕ್ ನನ್ನ ಕಾಲೇಜ್ ಟೈಮಿಂಗ್ ಅಲ್ಲಿ ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಒಂದು ಡೆಡ್ ಬಾಡಿ ಮೂವ್ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್ ವಿಷಯನ ಕೇಳ್ಪಟ್ಟಿದೆ. ಸೊ ನಾವೆಲ್ಲ ಒಂದು ಹುಡುಗರೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ನಡಿ ಅದು ಯಾವ ಹಾಸ್ಪಿಟಲ್ ನೋಡೋಣ, ನಿಜವಾಗ್ಲೂ ಡೆಡ್ ಬಾಡಿಗಳಲ್ಲಿ ಮೂವ್ ಆಗುತ್ತಾ ಅಂತ ನೋಡೋದಕ್ಕೆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಅಲ್ಲೆಲ್ಲಾರು ಹೋದ್ವಿ. ಬಟ್ ಅಲ್ಲೆಲ್ಲ ವೆಯ್ಟ್ ಮಾಡ್ತಿದ್ವಿ, ಒಂದು 12 ಗಂಟೆ ಆದ್ಮೇಲೆ ಮೂವ್ ಆಗುತ್ತೆ, 1 ಗಂಟೆ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ಅದನ್ನ ವೆಯ್ಟ್ ಮಾಡೋದು. ನಮ್ಮ ಆ ಟೈಮಲ್ಲಿ ಗೊತ್ತಲ್ಲ, ಸೊ ಕಾಲೇಜ್ ಟೈಮ್ ಅಂದ್ರೆ ಸ್ವಲ್ಪ ಹುಡುಗರೆಲ್ಲ ಅದೇ ತರ ಇದ್ವಿ ನಾವೆಲ್ಲ. ಸೊ ಅವಾಗೆಲ್ಲ ಹೋಗಿ ನೋಡ್ತಿದ್ದೆ. ಆಮೇಲೆ ಸೆಂಟ್ ಮಾರ್ಕ್ಸ್ ರೋಡ್ ಅಲ್ಲಿ ಒಂದು ಹಾಂಟೆಡ್ ಪ್ಲೇಸ್ ಇದೆ, ಈ ತರದೆಲ್ಲ ಒಂದಷ್ಟು ವಿಷಯಗಳೆಲ್ಲ ನೋಡ್ಕೊಂಡು ಒಂದು ಆರ್ಟಿಕಲ್ಸ್ ಎಲ್ಲ ಬಂದಿದ್ದೆಲ್ಲ ನೋಡ್ಕೊಳ್ಳಿ ಅಲ್ಲಿ ಹೋಗೋದು. ಒಂಥರ ಈಗ ಇದು ಬೇರೆ ಇದ್ರಲ್ಲೆಲ್ಲ ನೋಡ್ತಿರ್ತೀರಲ್ಲ ರಿಯಾಲಿಟಿ ಇವೆಂಟ್ಸ್ ಎಲ್ಲ, ಸೊ ಈ ತರ ಹೋಗ್ಬಿಟ್ಟು ನೋಡ್ತಾ ಇರುವಾಗ ಅವಾಗ ನಮಗೆ ಆ ಮೈಂಡ್ ಅಲ್ಲಿ ಅದು ರಿಜಿಸ್ಟರ್ ಆಗಿ ಕೂತ್ಬಿಟ್ಟಿತ್ತು, ಡೆಡ್ ಬಾಡಿ ಮೂವ್ ಆಗುತ್ತೆ ಮಾರ್ಚರಿಲಿ ಅಂತ ಹೇಳಿ. ಇದರಲ್ಲಿ ಒನ್ ಆಫ್ ದ ಅಂದ್ರೆ ಸ್ವಲ್ಪ ಒಂದು ಚಿಕ್ಕ ಭಾಗವಾಗಿ ಬಂದು ಹೋಗುತ್ತೆ, ಬಟ್ ಇಡೀ ಸಿನಿಮಾ ಅದಲ್ಲ. ಸೊ ಒಂದು ಚಿಕ್ಕದಾಗ ಒಂದು ಹಾರರ್ ಎಲಿಮೆಂಟ್ ಅಲ್ಲಿ ನಾವು ಸೊ ಪೀಪಲ್ ಯಾವಾಗ ಜನ ಯಾವಾಗ ವಾಚ್ ಮಾಡ್ತಾರೆ ಈ ಸಿನಿಮಾನ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದು ನಾನು ಈ ಇಂಟರ್ವ್ಯೂ ಏನ್ ವಿಷಯ ಹೇಳ್ತೀನಿ ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸಿನಿಮಾ ನೋಡಿದಾಗ ಕೂಡ. ಸೊ ಅಲ್ಲಿ ಮಾರ್ಚರಿಯಲ್ಲಿ ಮೂವ್ ಆಯ್ತಾ? ನೀವು ನೋಡಿದ್ರೆ ಮೂವ್ ಆಗಿದೆ ಅಂತ ಹೇಳಿ ಇದುವರೆಗೂ ನಾನು ಮೂವ್ ಆಗಿದ್ದು ನೋಡಿಲ್ಲ, ನನ್ನ ಕಣ್ಣಿಗಂತೂ ಬಿದ್ದಿಲ್ಲ. ಓಕೆ, ಅಂಡ್ ನಾನು ಫಸ್ಟೇ ಇಂಟ್ರೋ ಕೊಡ್ಬೇಕಾದ್ರೆ ಹೇಳ್ಬಿಟ್ಟೆ ಸಿನಿಮಾ ಬಗ್ಗೆ. ರೈಮ್ಸ್ ತರ ಇದೆ, ರೈಮ್ ತುಂಬಾ ಫೇಮಸ್ ರೈಮ್ ಇರೋ ಅಂತ ಒಂದು ಟೈಟಲ್ ಇದು ಅಂತ.
ಸೊ ಇದ್ರಲ್ಲಿ ಏನಾದ್ರು ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಬಾಬಾ ಬ್ಲಾಕ್ ಶಿಪ್? ಬಾಬಾ ಬ್ಲಾಕ್ ಶಿಪ್ ರೈಮ್ಸ್ ಕೂಡ ಇದೆ. ಸೊ ಅದು ನಾನೇ ಆಕ್ಚುಲಿ ಬಂದು ಖುದ್ದಾಗಿ ಬರ್ದಿರೋಂಥ ಒಂದು ಲಿರಿಕಲ್ Okay. ಕೂಡ ಇದೆ. ಸೊ ಅಂದ್ರೆ ಬಾಬಾ ಬ್ಲಾಕ್ ಶಿಪ್ ಫಸ್ಟ್ ಇನಿಷಿಯಲ್ ಒಂದು 4 ಲೈನ್ ತಗೊಂಡ್ರೆ Okay. ನೆಕ್ಸ್ಟ್ ಮಿಕ್ಕಿದ ಲೈನ್ಸ್ ಬಂದ್ಬಿಟ್ಟು ನಾನೇ ಓನಾಗಿ ಕ್ರಿಯೇಟ್ ಮಾಡಿದೀನಿ ಕೂಡ. Okay. ಸೊ ಅದು ನೀವು ಸಿನಿಮಾದಲ್ಲಿ ಆಕ್ಚುಲಿ ಒಂದು ಚಿಕ್ಕ ಬಿಟ್ಟಾಗಿ ಬಂದ್ ಹೋಗುತ್ತೆ. ಬಟ್ ಸಮಥಿಂಗ್ ಲೈಕ್ ಇದಕ್ಕೋಸ್ಕರ ಮಾಡಿದ್ವಿ, ಬ್ಲಾಕ್ ಶಿಪ್ ಅಂತ ಟೈಟಲ್ ಇರೋದಕ್ಕೆ ರೈಮ್ಸ್ ಇಡಬೇಕು ಅಥವಾ Okay, okay. ಬ್ಲಾಕ್ ಶಿಪ್ ಅಂತ ಡಾರ್ಕ್ ಸೈಡ್ ಕಂಪ್ಲೀಟ್ ಆಗಿ ತೋರಿಸ್ಬೇಕು, ಆ ತರದ ಬೇಸ್ ನಾವು ಇಟ್ಕೊಂಡಿಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಪ್ಯಾಕೇಜ್ ಸಿನಿಮಾ ಇದು. ಆಲ್ಮೋಸ್ಟ್ ಒಂದು 5-6 ಜಾನರ್ಸ್ ಹೋಗುವಂತ ಕತೆ. ಬಟ್ ಟು ಬಿ ಓಪನ್ಲಿ ಸ್ಪೀಕಿಂಗ್ ಲೈಕ್ ಅಂದ್ರೆ ಲೈಕ್ ಮೇನ್ ಬಂದು ಲೈಕ್ ಒಂದು 3 ಜಾನರ್ ಮೇನ್ ಇದಾಗಿರುತ್ತೆ. ಸಸ್ಪೆನ್ಸ್, ಥ್ರಿಲ್ಲರ್ ಮತ್ತೆ ಕ್ರೈಮ್ ಜಾಸ್ತಿ ಬೇಸ್ಡ್ ಆಗಿರುತ್ತೆ ಈ ಸಿನಿಮಾ. ಇವಾಗ ಆಲ್ರೆಡಿ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗೋಯ್ತು, ಮಳೆ ಬರ್ತಾನೆ ಇದೆ, ದಿನ ಮೂರ್ ವೆದರ್ ನೋಡ್ತಾ ಇದೀವಿ ನಾವು. ಸೊ ಈ ಟೈಮಲ್ಲಿ ಸಿನಿಮಾ ಬರ್ತಾ ಇದೆ, ಜನ ಈ ಮಳೆಲೂ ಬಂದು ನಿಮ್ ಸಿನಿಮಾ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಯಾಕೆ ಬರ್ತಾರೆ ಅಂತ? ಸಿ ಎವ್ರಿಥಿಂಗ್ ಈಸ್ ಅ ಬ್ಲೆಸ್ಸಿಂಗ್ ಇನ್ ಲೈಫ್. ಸೊ ಮಳೆ ಬರಲಿ ಬಿಸಿಲು ಬರಲಿ, ಸೊ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ಸೊ ನಮ್ಗೆ ಏನು ಬೇಕು, ಈಗ ಮಳೆ ಬರ್ತಿದೆ, ನಾವು ಇವತ್ತು ಊಟ ಮಾಡದೇ ಇರೋಕ್ಕಾಗಲ್ಲ, ತಿಂಡಿ ತಿಂದೇ ಇರೋಕ್ಕಾಗಲ್ಲ. ಸೊ ಪ್ರತಿಯೊಂದು ನಮ್ಮ ಕೆಲಸ ನಾವು ದಿನಚರಿ ಕೆಲಸ ಮಾಡ್ತೀವಿ. ಸೊ ಇದು ಬಂದು ಒಂದು ಸಿನಿಮಾ ಆ್ಯಕ್ಚುಲಿ. ಸೊ ಈ ಸಿನಿಮಾದಲ್ಲಿ ಜನ ಯಾಕೆ ಥಿಯೇಟ್ರಿಗೆ ಮಳೆಲೇ ಹೋಗಿ ನೋಡಿ ಅಂತ ಹೇಳ್ಬಿಟ್ಟು ನಾನು ಆ ಥರ ಫೋರ್ಸ್ಫುಲ್ ಆಗು ನಾನು ನಿಮ್ಗೆ ಹೇಳ್ತಿಲ್ಲ. ಸೊ ಜನರಲಿ ಏನಂದರೆ ಈ ಸಿನಿಮಾ ಮಳೇಲಿ ನೋಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಓಕೆ. ಸೊ ಆ ಟೈಮಲ್ಲಿ ನೀವು ಹೋಗಿದಾಗ ಸಿನಿಮಾದಲ್ಲಿ ಆ ಥಿಯೇಟ್ರಿಂದ ನೀವು ಆಚೆ ಖಂಡಿತ ಯಾವುದೇ ಒಂದು ಸೀನ್ ಬೋರ್ ಆಗದೆ ನೀವು ಆಚೆ ಬರಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಆಮೇಲೆ ಸಿನಿಮಾ ಬಂದು ಆ್ಯಕ್ಚುಲಿ ಆ ಥರ ಎಫೆಕ್ಟಿವ್ ಆಗಿ ಮಾಡಿದ್ವಿ. ಬೇಸಿಕಲಿ ಇದು ಮ್ಯೂಸಿಕಲ್ ಥ್ರಿಲ್ಲರ್ ಬೇಸ್ಡ್ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಆ ಕತೆ ನೋಡಿದಾಗ ಗೊತ್ತಾಗುತ್ತೆ, ಆ ಸಿನಿಮಾದಲ್ಲಿ ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಈಗ ನೀವು ಯಾವುದೇ ಅಮ್ಯೂಸ್ಮೆಂಟ್ ಪಾರ್ಕ್ ಹೋದ್ರೂ ಲೈಕ್ ನೀವು ಅದು ವಾಟರ್ ಗೇಮ್ಸ್ ಆಡ್ಬೋದು, ಇದಾಡ್ಬೋದು, ಎಲ್ಲ ಪ್ರತಿಯೊಂದು ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಮಳೆ ಬಂದರೆ ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಿಸಿಲಿದ್ದಾಗ ಒಂಥರ ಎಕ್ಸ್ಪೀರಿಯನ್ಸ್ ಇದೆ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದ ಎಕ್ಸ್ಪೀರಿಯನ್ಸ್ ಅವರೆಲ್ಲ ಕಾಣಿಸ್ತಾ ಹೋಗುತ್ತೆ. ಬಟ್ ಇದೇ ಏನಂದರೆ ಮಳೆ ಇರಲಿ ಬಿಸಿಲಿರಲಿ ಏನೇ ಇರಲಿ ಜನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ತಾರೆ ಅನ್ನೋ ಭರವಸೆ ನನಗೆ ಕೂಡ ಇದೆ. ಬಟ್ ನಿಮ್ಗೆ ಮಳೆ ಬಂದಾಗ ಜನ ಥಿಯೇಟ್ರಿಗೆ ಹೋದಾಗ ಆ ಎಕ್ಸ್ಪೀರಿಯನ್ಸ್ ಬೇರೆದಿರುತ್ತೆ ನೋಡಿ ನೀವು ಸಿನಿಮಾ ನೋಡಿದಾಗ. ಯಾಕಂದ್ರೆ ನಮ್ಮ ಕಂಪ್ಲೀಟ್ಲಿ ನಮ್ಮ ಸೌಂಡ್ ಎಫೆಕ್ಟ್ಸ್ ಇರ್ಬೋದು, ಪ್ರತಿಯೊಂದು ನೀವು ಎಕ್ಸ್ಪೀರಿಯನ್ಸ್ ಮಾಡೋದು ಆ ಥಿಯೇಟ್ರಿಗೆ ಹೋಗ್ಬಿಟ್ಟು ನೀವು ಸಿನಿಮಾ ನೋಡಿದಾಗಲೇ. ಇವಾಗ ಈ ಚಿತ್ರದ ಬಗ್ಗೆ ಎಲ್ಲ ಮಾತಾಡಿದಾಯ್ತು. ನಿಮ್ದು ಈ ಪ್ಲಾನೇ ಒಂದು 10 ವರ್ಷದ ಮುಂಚೆ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ಬಂದಿತ್ತು ತಲೆಗೆ ಅಂತ ಹೇಳಿದ್ರಿ. ಸೊ ಆಬ್ವಿಯಸ್ಲಿ ಬೇರೆ ಕಥೆಗಳ ಪ್ರಿಪರೇಷನ್ ಇದ್ದೇ ಇರುತ್ತೆ ನಿಮ್ ಹತ್ರ. ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದ್ರೆ ಇವಾಗ ಅಪ್ಕಮಿಂಗ್ ನಾವು ನಿಮ್ಮಿಂದ ಯಾವ್ದು ರೀತಿ ಕಥೆನ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಏನ್ ಪ್ಲಾನ್ಸ್ ಇದೆ ಅಂತ? ಬೇಸಿಕಲಿ ಬಂದು ಲೈಕ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಂತ ನಾವು ಪ್ಲಾನ್ ಮಾಡ್ತಿರೋದು ಬಂದು ಬೇರೆ ಜಾನರ್ ಸಿನಿಮಾಸ್ ನಾನು ಪ್ಲಾನ್ ಮಾಡ್ತಿರೋದು. ಸೇಮ್ ಒಂದೇ ತರ ಬಂದ್ರೆ ಜನಕ್ಕೂ ಅದು ಇದೇ ತರ ಇವ್ರು ಮಾಡೋದು ಈ ಒಂದು ಮೈಂಡ್ ಸೆಟ್ಟೇ ಜನಕ್ಕೂ ರೀಚ್ ಆಗ್ಬಿಡುತ್ತೆ ಇನ್ಫ್ಯಾಕ್ಟ್. ಸೊ ಅದಕ್ಕೋಸ್ಕರ ನಾನು ಬೇರೆ ಒಂದು ಜಾನರ್ಸ್ಗಳ ಸಿನಿಮಾನು ಇದೆ. ಯಾಕಂದ್ರೆ ಮಿಸ್ಟ್ರಿ ಬೇಸ್ಡ್ ಥರದ್ದು ಒಂದು ಸಬ್ಜೆಕ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಬೇಸಿಕಲಿ ಬಂದು ಲೈಕ್ ಒಂದು ಜರ್ನಿ ಬೇಸ್ಡ್ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಡ್ರಾಮಾ ಹೇಳ್ಬಿಟ್ಟು, ಮಿಸ್ಟ್ರಿ ಅಂದ್ರೆ ಲೈಕ್ ಒಂದು ಮಿಸ್ಟ್ರಿ ಬೇಸ್ ಅಂದ್ರೆ ಲೈಕ್ ಬೇಸಿಕಲಿ ಲೈಕ್ ಒಂದು ಹಾಂಟ್ ಸ್ಪೇಸ್ ಅಥವಾ ಈ ಥರದ್ದು ಅಂದ್ರೆ ಥ್ರಿಲ್ಲಿಂಗು ಕಾನ್ಸೆಪ್ಟ್ಸ್ ಅಲ್ಲಿ ಬೇಸಿಕಲಿ ನೀವು ಇನ್ಪುಟ್ಸ್ ತಗೊಂಡ್ರೆ ನೀವು ಹಾರರು ಇರುತ್ತೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸು ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನಮಗೆ ಔಟ್ ಆಫ್ ಬಾಕ್ಸ್ ಅಂತ ಥಿಂಕ್ ಮಾಡೋದು ಅನ್ನೋದು ಇರುತ್ತಲ್ಲ. ಸೊ ಔಟ್ ಆಫ್ ಬಾಕ್ಸ್ ಅಲ್ಲಿ ಥಿಂಕ್ ಮಾಡಿದಾಗ ನನಗೆ ಒಂದಷ್ಟು ಕಥೆಗಳಿದೆ, ಆಲ್ಮೋಸ್ಟ್ ಒಂದು 12 ಒಂದು ಡಿಫ್ರೆಂಟ್ ವಿಭಿನ್ನವಾಗಿರೋಂಥ ಕಥೆಗಳು ಕೂಡ ಇದೆ. ಸೊ ಅದನ್ನ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೇಕು. ಸೊ ಅದು ಕತೆ ಈಗ ಬಂಡವಾಳ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಲ್ಲ. ಸೊ ವಿಟಮಿನ್ ಎಂ ಚೆನ್ನಾಗಿದ್ರೆ ಎಲ್ಲವೂ ವರ್ಕೌಟ್ ಆಗುತ್ತೆ, ಎಲ್ಲ ತರ ಕಥೆನೂ ಬರುತ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಓಕೆ. ಇವಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂದ್ರೆ ಇದು ಕೂಡ ಫ್ಯಾಮಿಲಿ ಬಂದು ನೋಡಬಹುದು ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಇರೋ ಕಥೆಗಳು ಇವಾಗ ಮಿಸ್ಟ್ರಿ ಮತ್ತೆ ಹಾರರ್ ಅಂದ್ರೆ ಫ್ಯಾಂಟಸಿ ಬೇಸ್ ತರದ್ದು ಇದೆ. ಸೊ ಅಂದ್ರೆ ಲೈಕ್ ಆಡಿಯನ್ಸ್ಗೆ ಲೈಕ್ ಒಂದೇ ತರ ನಾವು ಸೀಮಿತವಾಗಿ ಫಿಕ್ಸ್ ಆಗಬಾರ್ದು ಅಂತ ನನ್ನ ಇದು. ಸೊ ನನ್ನ ಪ್ರೊಫೆಷನಲ್ ನಾನು ನೋಡ್ಕೊಂಡ್ ಬಂದಿರೋದು ಜರ್ನಿ ಇರ್ಬೋದು, ಬೇರೆ ಸಿನಿಮಾಗಳು ನೋಡಿ. ಸೊ ಅದರಿಂದ ನಾನು ಕಲ್ತಿರೋ ಒಂದಷ್ಟು ಲೆಸನ್ಸ್ಗಳು ಏನಿದೆ ಅಲ್ಲ, ಸೊ ಆ ಒಂದು ಎಜುಕೇಟಿವ್ ಆಸ್ಪೆಕ್ಟ್ ಅಲ್ಲಿ ನಾನು ಮಾತಾಡ್ತಿದ್ದೀನಿ. ಸೊ ಅದನ್ನು ನೋಡ್ಬೇಕಂದ್ರೆ ಲೈಕ್ ಯಾವ ತರ ನಾವು ನಮಗೆ ಕತೆಗೆ ಅದು ಯಾವ ಜಾನರ್ಗೆ ಏನ್ ಸೂಟ್ ಆಗುತ್ತೆ. ಈಗ ಕತೆ ಅಂತ ಮಾಡ್ತೀವಿ, ಸೊ ಆ ಜಾನರ್ಸ್ಗಳು ಏನ್ ಸೆಟ್ ಆಗುತ್ತೆ ಆ ಟೈಮ್ಗೆ ಅದನ್ನ ನೋಡ್ಕೊಂಡು ಆಮೇಲೆ ಆ ಟೈಮಲ್ಲಿ ಅದು ಯಾವ ರೀತಿ ಟ್ರೆಂಡ್ ಆಗುತ್ತೆ ಅನ್ನೋದು ನೋಡ್ಕೊಂಡೆ ಅವಾಗ ನಾವು ಪ್ಲಾನ್ ಮಾಡ್ಬೋದು. ಓಕೆ. ಅಂಡ್ ಅಟ್ ಲಾಸ್ಟ್ ಈ ಸಿನಿಮಾನ ಯಾಕೆ ಜನರು ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂತ? ಸೊ ಪ್ರತಿಯೊಬ್ರು ಹೇಳ್ದಂಗೆ ನಾನು ಅದನ್ನೇ ಹೇಳ್ತೀನಿ. ಸೊ ನಮ್ಮ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಥಿಯೇಟ್ರಿಗೆ ಅಂತಾನೆ ಹೇಳ್ತೀನಿ. ಬಟ್ ಸ್ಟಿಲ್ ಜನಕ್ಕೆ ಏನಂದ್ರೆ ಲೈಕ್ ಕೆಲವೊಂದು ಕಂಟೆಂಟ್ ಬೇಸ್ ಕೇಳ್ತಾರೆ, ಕೆಲವೊಬ್ರು ಕಮರ್ಷಿಯಲ್ ಇದ್ರೆ ನೋಡ್ತೀವಿ ಅಂತ. ಇದರಲ್ಲಿ 2 ಪ್ಯಾಕೇಜ್ ಮಿಕ್ಸ್ಡ್ ಇದೆ. ಸೊ ಕಂಟೆಂಟ್ ಕೂಡ ಲೈಕ್ ಮಾಡೋರ್ಗು ಕಂಟೆಂಟ್ ಕೂಡ ಇದೆ ಸಿನಿಮಾದಲ್ಲಿ. ಕಮರ್ಷಿಯಲ್ ನೋಡೋಕೆ ಕಮರ್ಷಿಯಲ್. ಈ 2 ಸಿನಿಮಾ ನಿಮ್ಗೆ ಹೇಳ್ದಂಗೆ ನಾನು 2 ಡೈಮೆನ್ಷನಲ್ ಮೂವಿ ಅಂತ ಏನು ಹೇಳಿದೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅದೇ ತರ ನಾವು ಬೈಫರ್ಕೇಟ್ ಕೂಡ ಮಾಡಿದೀವಿ. ಬಟ್ ಜರ್ನಿ ಇಸ್ ದ ಸೇಮ್, ಒಂದೇ ಜರ್ನಿಲಿ ಹೋಗಂತ ಕತೆ. ಸೊ ಹೀರೋ ಮುಖಾಂತರನೇ ಕತೆ ಹೇಳ್ತಾ ಹೋಗ್ತೀವಿ. ಬಟ್ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಆಮೇಲೆ ಇಫ್ ಇನ್ ಕೇಸ್ ಮಿಸ್
ಅಂದರೆ ಸಪೋಸ್ ಲೈಕ್ ಈಗ ನೋಡದೇ ಇರೋರ್ಗೂ ಆ ಟೈಮಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇನ್ಫ್ಯಾಕ್ಟ್ ಆಯಿತು ಅಯ್ಯೋ ಸೊ ಈ ಸಿನಿಮಾ ನೋಡ್ಬೇಕಿತ್ತು ನಾನು, ಸೊ ಹೋಗ್ಬೇಕಿತ್ತು ಈ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ರೆಗ್ರೆಟ್ ಮಾಡ್ತಾರೋ ಅಂತಾನು ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ. ಅಂಡ್ ನಾನ್ ಮೈನ್ ಒಂದ್ ಪಾಯಿಂಟ್ ಅವಾಗ್ಲೇ ಕೇಳೋಣ ಅಂತ ಅನ್ಕೊಂಡೆ. ಈಗ ಸಾಂಗ್ಸ್ ಆರ್ ದ ಇನ್ವಿಟೇಷನ್ ಫಾರ್ ಮೂವಿ. ಅದು ಬೇಸಿಕಲಿ ಎಷ್ಟೊಂದು ಮೂವಿಗೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಿಮ್ ಮೂವಿನಲ್ಲಿ ಎಷ್ಟು ಸಾಂಗ್ಸ್ ಇದೆ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಸ್ವಲ್ಪ ಟೀಸರ್ ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ಗ್ಲಿಮ್ಸ್ ಗೊತ್ತಾಯ್ತು. ಸೊ ಹೇಗ್ ಬಂದಿದೆ? ಸಿ ಆಕ್ಚುಲಿ ಬಂದು ಲೈಕ್ ಈಗ ನೀವು ಹೇಳ್ದಂಗೆ ನಾನು ಫಸ್ಟ್ ಓಪನಿಂಗ್ ಟೈಟಲ್ ಇಸ್ ಇನ್ವಿಟೇಷನ್ ಫಾರ್ ದ ಫಿಲಮ್. ಈ ಸಿನಿಮಾ ಬಂದು ಟೈಟ್ಲೇ ಇನ್ವಿಟೇಷನ್. ಸೊ ಬ್ಲಾಕ್ ಶೀಪ್ ಅಂದ್ರೆ ನೀವು ಏನು ಕ್ರಿಯೇಟಿವ್ ಆಗಿ ನೀವು ನೋಡ್ತೀರಾ, ಯಾಕಂದ್ರೆ ಕೆಲವ್ರಿಗೆ ಹೇಳ್ತಾರೆ ಇದು ನಿಮ್ ಸಿನಿಮಾ ಟೈಟ್ಲೇ ಅರ್ಥ ಆಗ್ತಿಲ್ಲ ನಮ್ಗೆ ಏನಿದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಂಗ್ಲಿಷಾಗೂ ದೊಡ್ಡದಾಗಿ ಹಾಕಿದ್ವಿ. ಎರಡೂ ಕಡೆ ನೋಡ್ಲಿ. ಈಗ ನಮಗೆ ಜನಕ್ಕೆ ಏನಂದ್ರೆ ನೀವು ಹೊಸದಾಗಿ ಏನ್ ಮಾಡಿದೀರಾ, ಹೊಸದಾಗಿ ಏನ್ ಮಾಡಿದ ಅಂತ, ಹೊಸದಾಗಿ ಏನ್ ಮಾಡಿದ್ರೆ ಟೈಟ್ಲ್ ಹೊಸದಾಗಿ ಮಾಡಿದೀವಿ ನಾವು ನೋಡಿ ಸಿನಿಮಾನ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಹೇಳ್ತೀನಿ. ಬಟ್ ಇನ್ನೊಂದೇನಂದ್ರೆ ಜನರಲಿ ಲೈಕ್ ಈಗ ನಾರ್ಮಲ್ ಆಗಿ ನಾವು ಈಗ ಟೈಟ್ಲ್ ಡಿಸೈನ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ ಬ್ಲಾಕ್ ಶೀಪ್ ಅಂತ ನಾರ್ಮಲ್ ಆಗೇ ಬರ್ದ್ವಿ. ಬಟ್ ಜನಕ್ಕೆ ಏನಾಗಿತ್ತು ಅಂದ್ರೆ ಅದೇ ಸಾರಿ ನೋಡೋರ್ಗೆ ಏನಾಯ್ತು, ಏನಿದು ಬ್ಲಾಕ್ ಶೀಪ್ ನಾರ್ಮಲ್ ಆಗಿದೆಯಲ್ಲ ಅಂತ ಒಂಥರ ಆ ಫೀಲ್ ನಮ್ಗೆ ಕೂಡ ಬಂತು. ಸೊ ಅವಾಗ ಏನಾಯ್ತು, ಸರಿ ಕುರಿದ್ದು ಏನೋ ಸ್ಕಲ್ ಇಟ್ಕೊಂಡು ನಾವು ಮಾಡೋಣ ಅಂತ ಡಿಸೈನ್ ಕೂಡ ಅದ್ರಲ್ಲೇ ಮಾಡಿ. ಸೊ ಸಾಂಗ್ಸ್ ಅಂತ ಹೇಳೋದಕ್ಕೆ ಬಂದ್ರೆ ಆಲ್ಮೋಸ್ಟ್ 2 ಸಾಂಗ್ ಇದೆ ಆಕ್ಚುಲಿ ಸಿನಿಮಾದಲ್ಲಿ. 2 ಸಾಂಗ್ ಬರುತ್ತೆ, ಮೇನ್ 2 ಸಾಂಗ್ ಬರುತ್ತೆ. ಜೊತೆಲಿ ಬಿಟ್ ಸಾಂಗ್ಸ್ ಗಳು ಒಂದಷ್ಟು ಬರುತ್ತೆ. ಒಂದು ರಿಲೀಸ್ ಆಗಿದೆ ಆಲ್ರೆಡಿ, ಒಂದು ಹೃದಯ ಅಂತ ರಿಲೀಸ್ ಆಗಿದೆ, ಅದೊಂದು ಬಿಟ್ ಸಾಂಗ್ ಅಷ್ಟೇ. ಸೊ ಅದು ಕತೆ ಸಿನಿಮಾ ರಿಲೀಸ್ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಏನು ಕಂಪ್ಲೀಟ್ ಆಗಿ ಟೀಸ್ ಇದೆಲ್ಲ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮಗೆ ಆ ಸಾಂಗ್ ನ ಹೊಸದಾಗಿ ಮಾಡ್ಬೇಕು ಅಂತ ಲಿರಿಕ್ಸ್ ಓಪನ್ ಆಗಿ ದೆನ್ ಅದನ್ನ ನಾವು ಸಿನಿಮಾಸ್ ಒಂದು ಸೀಕ್ವೆನ್ಸ್ ಅಲ್ಲಿ ಅದನ್ನ ಪ್ಯಾಚ್ ಮಾಡಿದ್ವಿ ಆ ಸಾಂಗ್ ಅನ್ನ. ಸುರದೇವ ಸಾಂಗ್ ಅದೊಂದು ಬಿಟ್ಟಲ್ಲಿ ಬಂದ್ ಹೋಗುತ್ತೆ. ಬಟ್ ಸ್ಟಿಲ್ ಮೇಜರ್ ಸಾಂಗ್ಸ್ 2 ಸಾಂಗ್ ಇದೆ. ಹೀರೋದೊಂದು ಜರ್ನಿ ಸಾಂಗ್ ಬರುತ್ತೆ, ಒಂದು ಪಬ್ ಸಾಂಗ್ ಒಂದು ಬರುತ್ತೆ. ಸೊ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಸೊ ಸ್ಟೋರಿ ಜೊತೆಗೆ ಟ್ರಾವೆಲ್ ಎಲ್ಲ ಬರುತ್ತೆ ಎಕ್ಸಾಕ್ಟ್ಲಿ. ಸೆಪರೇಟ್ ಆಗಿ ಎಲ್ಲೋ ಒಂದು ಸೆಟ್ ಹೋಗ್ಬಿಟ್ಟು ಡ್ಯಾನ್ಸ್ ಗೀಸ್ ಮಾಡೋದು. ಆಮೇಲೆ ಇನ್ನೊಂದೇನಂದ್ರೆ ಸಿನಿಮಾದಲ್ಲಿ ಯಾರೇ ಆಗ್ಲಿ ಫಸ್ಟ್ ಓಪನಿಂಗ್ ಯಾರು ಮಿಸ್ ಮಾಡ್ತಾರೆ ಅವ್ರಿಗೆ ನಿಜವಾಗ್ಲೂ ಹೇಳ್ತೀರಿ ಇಡೀ ಸಿನಿಮಾ ಅವ್ರ ಕತೆ ಅರ್ಥ ಆಗಲ್ಲ, ವಾಪಸ್ ಬಂದು ಟಿಕೆಟ್ ತಗೊಂಡ್ ನೋಡಿ ಅಂತ ಹೇಳ್ತೀನಿ. ಓಕೆ. ಸೊ ಹಂಗಾರು 2 ಸತಿ ಸೇಲ್ ಆಗಿದೆ. 2 ಸರಿ ಅಂತ ನಾನು ಆತರ ನಾನು ಮಾರ್ಕೆಟಿಂಗ್ ಮಾಡ್ತಿಲ್ಲ. ಬಟ್ ಸ್ಟಿಲ್ ನನಗೇನು ಅಂದ್ರೆ ಆ ಫಸ್ಟ್ ಕಥೆಯಲ್ಲಿ ಎಲ್ಲಿ ಆ ವಿಷಯ ಮಿಸ್ ಮಾಡ್ತಾರೆ, ಆ ಶಾರ್ಟ್ ಎಲ್ಲಿ ಮಿಸ್ ಮಾಡ್ತಾರೆ, ಫಸ್ಟ್ ಸೀನ್ ಮಿಸ್ ಮಾಡ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಸಿನಿಮಾ ಅರ್ಥ ಆಗಲ್ಲ. ಓಕೆ. ಸೊ ಅಂದ್ರೆ ಆ ಜರ್ನಿಲಿ ಅವ್ರಿಗೇನು ಅಂತ ಅರ್ಥ ಆಗೋದಿಲ್ಲ. ಸೊ ಅದು ಬುದ್ಧಿವಂತರಿಗೆ ಮಾತ್ರ, ಇದು ಟೈಮ್ ಸೆನ್ಸ್ ಇರೋರಿಗೆ ಮಾತ್ರ. ಯಾರು ಕರೆಕ್ಟಾಗಿ 10 ಗಂಟೆಗೆ ಬಂದು ಥಿಯೇಟರ್ ಕುತ್ಕೊಳ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ. ಸೂಪರ್ ನೈಸ್. ಅಂಡ್ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ. ತುಂಬಾ ಡಿಫ್ರೆಂಟ್ ಅಪ್ರೋಚ್ ಜೊತೆ ಬರ್ತಾ ಇದ್ದೀರಾ. ಕಥೆ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಅವೆಲ್ಲ ಜಾನರ್ಸ್ ನಾವು ನೋಡಿರ್ತೀವಲ್ವಾ. ಆಲ್ಮೋಸ್ಟ್ ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ 2 ಸಿನಿಮಾ ಒಂದೇ ತರ ಫೀಲ್ ಆಗ್ತಾ ಇರುತ್ತೆ. ಐ ಹೋಪ್ ಇದು ಕೂಡ ನಿಮ್ಮ ಕ್ರಿಯೇಟಿವ್ ಪ್ಲಾನ್ಸ್ ತರ ಕಥೆ ಕೂಡ ಕ್ರಿಯೇಟಿವ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸಿನಿಮಾಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ. ಅಂಡ್ ನಿಮ್ಮ ಪ್ರೊಡ್ಯೂಸರ್, ನಿಮ್ ಫ್ರೆಂಡ್ಸ್ ಎಲ್ಲ ಫುಲ್ ಲಾಭ ಮಾಡ್ಲಿ ಸಿನಿಮಾಯಿಂದ. ಥ್ಯಾಂಕ್ ಯು ಸೋ ಮಚ್.